Hi, welcome to my video class. Good morning, all of you. So, today we have discussed one of the most important chapter, vector algebra. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಚಾಪ್ಟರನ್ನು ಡಿಸ್ಕಸ್ ಮಾಡ್ತೀನಿ. ಅದು ವೆಕ್ಟರ್ ಆಲ್ಜಿಬ್ರಾ ಅಂತಕ್ಕಂಥ ಚಾಪ್ಟರ್. ಇದು ನಿಮ್ಮ ಈ ಸೆಕೆಂಡ್ ಪಿ ಯು ಸಿನಲ್ಲಿ ವೆಕ್ಟರ್ ಆಲ್ಜಿಬ್ರಾ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಮಕ್ಕಳಿಗೆ ಈಸಿಯಾಗಿ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಮಾರ್ಕ್ಸನ್ನು ಪಿಕ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಚಾಪ್ಟರ್ ಇದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬ್ಯೂಟಿಫುಲ್ ಚಾಪ್ಟರ್. ಸೊ ಇದರ ನಾಲೆಡ್ಜು ಇಂಪಾರ್ಟೆಂಟ್ ಆಗಿ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಆ್ಯಂಡ್ ಆಲ್ಸೋ ಇನ್ ಲಿಮಿಟೆಡ್ ಸಿಚುಯೇಷನ್ಸ್. ಕೆಲವೊಂದು ಮಿತಿಗಳನ್ನು ಇಟ್ಕೊಂಡು ಎಷ್ಟನ್ನು ಹೇಳಬೇಕು ಅಷ್ಟನ್ನು ನಾನು ಈ ವೆಕ್ಟರ್ ಆಲ್ಜಿಬ್ರಾನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ವೆಕ್ಟರ್ ಆಲ್ಜಿಬ್ರಾ ಈಸ್ ರಿಲೇಟೆಡ್ ಟು ಫಿಸಿಕ್ಸ್. ಈ ವೆಕ್ಟರ್ ಅಂತಕ್ಕಂಥದ್ದು, ಈ ವೆಕ್ಟರ್ ಆಲ್ಜಿಬ್ರಾ ಅಂತಕ್ಕಂಥದ್ದು ಈ ಫಿಸಿಕ್ಸ್ಗೆ ರಿಲೇಟೆಡ್ ಆಗಿದೆ. ಹಾಗಾಗಿ ಇದರಲ್ಲಿ ಬರ್ತಕ್ಕಂಥ ಕೆಲವು ಸಿಂಪಲ್ ಡೆಫಿನೇಷನ್ಸ್ಗಳನ್ನು ನೀವು ಆಲ್ರೆಡಿ ಫಿಸಿಕ್ಸಲ್ಲಿ ಫಸ್ಟ್ ಪಿ ಯು ಸಿ ಅಥವಾ ಹೈಸ್ಕೂಲ್ ಲೆವೆಲಲ್ಲಿ ಕೇಳಿರ್ತೀರ. ಸೊ ಹಾಗಾಗಿ ನನಗೆ ಇದು ನಿಮಗೆ ರಿಲೇಟೆಡ್ ಆಗಿದೆ ಆಲ್ರೆಡಿ ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಸ್ಟೂಡೆಂಟ್ಸ್, ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲಿ ಈ ಒಂದು ವೆಕ್ಟರ್ ಆಲ್ಜಿಬ್ರಾ ನಿಮಗೆ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ 11 ಮಾರ್ಕ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ಗೆ? 11 ಮಾರ್ಕ್ಸ್. 11 ಮಾರ್ಕ್ಸ್ಗೆ ಈ ಒಂದು ಚಾಪ್ಟರ್ ಇರುತ್ತೆ. ಸೊ ಹಾಗಾದರೆ ಎಷ್ಟೆಷ್ಟು ಮಾರ್ಕ್ಸ್ಗೆ ಇಲ್ಲಿ ಕ್ವಶನ್ಸ್ ಇರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಸೊ ಒಂದು ಮಾರ್ಕ್ಸ್ಗೆ ಒಂದು ಕ್ವಶನ್ನು, ಒಂದು ಮಾರ್ಕ್ಸ್ಗೆ ಒಂದು ಕ್ವಶನ್ನು, 2 ಮಾರ್ಕ್ಸ್ಗೆ 2 ಕ್ವಶನ್ಸು, 3 ಮಾರ್ಕ್ಸ್ಗೆ 3 ಕ್ವಶನ್ಸ್. ಸೊ in one of the main second PUC mathematics paper we are asking totally 5 different questions. So one question is carrying 1 marks. So another 2 questions carrying 2 marks, and also remaining last 2 questions is also carrying 3 marks. So totally it is 1. So then here it is 2 question, it is 2 marks. So that is 4. Then it is also 6. Total it is 11 marks. So 5 questions 11 marks. ನಿಮಗೆ 5 ಕ್ವಶನ್ಸ್ ಇರುತ್ತೆ ಈ ಚಾಪ್ಟರ್ನಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಹಾಗಾಗಿ 11 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಏನನ್ನ ಇಲ್ಲಿ ಹೇಳ್ತೀವಿ ಅಂತಂದರೆ ಇಂಪಾರ್ಟೆಂಟ್ ಆಗಿ ಈ ವೆಕ್ಟರ್ ಅಂತಕ್ಕಂಥ ಚಾಪ್ಟರ್ನಲ್ಲಿ ಫಸ್ಟ್ ಏನು ಸ್ಟಾರ್ಟ್ ಆಗುತ್ತೆ, ಡೆಫಿನೇಷನ್ ಏನು, ಹೇಗೆ ಡಿಫೈನ್ ಮಾಡ್ತೀವಿ ಅನ್ನೋದನ್ನು ನಾನು ಹೇಳ್ತೀನಿ. ನೀವು ಫಿಸಿಕ್ಸಲ್ಲಿ ಕೇಳಿರ್ತೀರ, ಏನು ಎ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 types. ಅಥವಾ a physical quantity can be classified into 2 types. So it is scalar and another one is vector. So first one is scalar, second one is vector. You see, ನೋಡಿ, ನೀವು ಮೊದಲನೇದಾಗಿ ಸ್ಕೇಲಾರ್ ಮತ್ತು ವೆಕ್ಟರ್ ಅಂತಕ್ಕಂಥ ಪಾಯಿಂಟನ್ನು ಫಿಸಿಕ್ಸಲ್ಲಿ ಕೇಳ್ತೀರಾ. ಇದನ್ನು ಅಲ್ಲಿ ಯಾವ ಥರ ಡಿಫೈನ್ ಮಾಡಿರ್ತಾರೆ ಅಂದರೆ, ಎ ಫಿಸಿಕಲ್ ಕ್ವಾಂಟಿಟಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 types. ಒನ್ ಈಸ್ ಸ್ಕೇಲಾರ್, ಅನದರ್ ಒನ್ ಈಸ್ ವೆಕ್ಟರ್. ಸೊ ಹಾಗಾದರೆ ಇಲ್ಲಿ ವೆಕ್ಟರ್ ಅಂತಕ್ಕಂಥ ಚಾಪ್ಟರ್ನಲ್ಲಿ ಸ್ಕೇಲರ್ ಯಾಕೆ ಬಂತು ಅಂದರೆ, ಇಲ್ಲಿ 2 ರಿಲೇಟೆಡ್ ಆಗಿರೋದ್ರಿಂದ ಸ್ಕೇಲರನ್ನು ಹೇಳ್ಕೊಂಡೆ ವೆಕ್ಟರನ್ನು ಹೇಳಬೇಕು. ಹಾಗಾಗಿ ಇಲ್ಲಿ ಸ್ಕೇಲರ್ ಏನು, ಹೇಗಿರುತ್ತೆ ಅನ್ನೋದನ್ನು ಹೇಳ್ತೀನಿ.
ಸೊ ಈ ಸ್ಕೇಲರ್ ಅನ್ನು ನಾವು ಫಸ್ಟ್ ಪಾಯಿಂಟ್ ಆಗಿ ತಗೊಂಡ್ರೆ ಸ್ಕೇಲರ್ ಹೌ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಅಂದ್ರೆ ಸ್ಕೇಲರ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಓನ್ಲಿ ಎ ಮ್ಯಾಗ್ನಿಟ್ಯೂಡ್. ಸ್ಕೇಲರ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಓನ್ಲಿ ಎ ಮ್ಯಾಗ್ನಿಟ್ಯೂಡ್ ಅಂದ್ರೆ ಅರ್ಥ ನೀವು ಎಕ್ಸಾಂಪಲ್ ಏನನ್ನು ಹೇಳ್ಬೋದು ಅಂದ್ರೆ ಲೆಂತ್ ಅನ್ನ ಹೇಳ್ಬೋದು ಎಕ್ಸಾಂಪಲ್, ಅಥವಾ ಡೆನ್ಸಿಟಿನ ಹೇಳ್ಬೋದು, ಟೆಂಪರೇಚರ್ನ ಹೇಳ್ಬೋದು. ಇವೆಲ್ಲನ ಸ್ಕೇಲರ್ ಕ್ವಾಂಟಿಟಿ. ಒಂದು ಆಮೇಲೆ ಮಾಸನ್ನ ಹೇಳ್ಬೋದು, ಮಾಸ್ ಹೇಳ್ಬೋದು, ಲೆಂತನ್ನು ಹೇಳ್ಬೋದು, ಡೆನ್ಸಿಟಿನ ಹೇಳ್ಬೋದು, ಟೆಂಪರೇಚರನ್ನು ಹೇಳ್ಬೋದು. ಯಾವುದಕ್ಕೆ? ಇಟ್ ಇಸ್ ಎ ಗುಡ್ ಎಕ್ಸಾಂಪಲ್ ಆಫ್ ಸ್ಕೇಲರ್. ಓಕೆ, ಅದರಲ್ಲಿ ಇರಲಿ. ಹಾಗಾದ್ರೆ ವೆಕ್ಟರ್ ಅಂದ್ರೆ ಏನು ಅಂದರೆ ವೆಕ್ಟರ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ವೆಕ್ಟರ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಏನಾಗಂದ್ರೆ ಅರ್ಥ ಅಥವಾ ಇದಕ್ಕೆ ಏನು ಮೀನಿಂಗು ಅಂತಂದ್ರೆ ನೋಡಿ ಎರಡನೇ ವೆಕ್ಟರ್ ಅಂತ ಹೇಳ್ತೀವಿ. ವೆಕ್ಟರ್ಸ್. ಸೊ ವೆಕ್ಟರ್ ಅಂದ್ರೆ ವೆಕ್ಟರ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ನೋಡಿ ಸ್ಕೇಲರ್ ಮತ್ತೆ ವೆಕ್ಟರ್ ಇರ್ತಕ್ಕಂಥ ವ್ಯತ್ಯಾಸ ಹೇಳ್ತೀನಿ. ಈ ಸ್ಕೇಲರ್ ಅಂದ್ರೆ ಇಟ್ ಈಸ್ ಎ ಬಿ ಲೆಂತ್, ಇಟ್ ಈಸ್ ಓನ್ಲಿ ಎ ಬಿ ಲೆಂತ್, ಇಟ್ ಈಸ್ ಎ ಮ್ಯಾಗ್ನಿಟ್ಯೂಡ್. ಈ ವೆಕ್ಟರ್ಗೆ ಇದನ್ನೇ ಯೂಸ್ ಮಾಡ್ಕೊಂಡು ಹೇಗೆ ಹೇಳ್ತೀವಿ ಅಂದ್ರೆ ದಿಸ್ ಇಸ್ ಆಲ್ಸೋ ಎ ಬಿ ಬಟ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ನೋಡಿ ಡಿಫರೆನ್ಸ್, ಇಟ್ ಈಸ್ ಎ ಸ್ಕೇಲರ್ ಅಂಡ್ ವೆಕ್ಟರ್. ಓನ್ಲಿ ಲೆಂತ್ ಅನ್ನು ಹೇಳ್ತೀವಿ ಯಾವುದಕ್ಕೆ? ಸ್ಕೇಲರ್ಗೆ. ವೆಕ್ಟರ್ಗೆ ಸೊ ಇಟ್ ಈಸ್ ಸೆಟ್ ಟು ಬಿ ಲೆಂತ್ ಅಂಡ್ ಆಲ್ಸೋ ಬೋತ್ ಇಟ್ ಈಸ್ ಡೈರೆಕ್ಷನ್. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಬಟ್ ವಾಟ್ ಆರ್ ದಿ ಪಾಯಿಂಟ್ಸ್ ಯು ಆರ್ ಎಕ್ಸ್ಪ್ಲೈನ್ ದಿ ವೆಕ್ಟರ್ಸ್ ಅಂತಂದ್ರೆ ಸೊ ವೆಲಾಸಿಟಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಆಮೇಲೆ ಆಕ್ಸಿಲರೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ, ಮೊಮೆಂಟಮ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಇವೆಲ್ಲ ಇಟ್ ಈಸ್ ಎ ಗುಡ್ ಎಕ್ಸಾಂಪಲ್ ಆಫ್ ವೆಕ್ಟರ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, so it is the most important point of this chapter is the first is scalar and vector. Scalar is only a magnitude, vector is both magnitude and direction. So scalar ಅಂದ್ರೆ ಏನು, ವೆಕ್ಟರ್ ಅಂದ್ರೆ ಏನು ಅನ್ನೋದನ್ನ ಜಸ್ಟ್ ಇಟ್ ಇಸ್ ಒಂದು ಲೈನ್ ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸ್ಕೇಲರ್ ಅಂದ್ರೆ ಇಟ್ ಇಸ್ ಓನ್ಲಿ ಎ ಲೆಂತ್, ವೆಕ್ಟರ್ ಅಂದ್ರೆ ಇನ್ಕ್ಲೂಡಿಂಗ್ ಲೆಂತ್ ಅಂಡ್ ಡೈರೆಕ್ಷನ್ಸ್ ಇಟ್ಸ್ ಎ. So whatever may be the next point, so I am just what is the asking in ಎಕ್ಸಾಮಿನೇಷನ್ 1 ಮಾರ್ಕ್ಸ್ ಕ್ವಶನ್. ಇದ್ರ ಮೇಲೆ ನಮಗೆ 1 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳಿದ್ರೆ ಏನು ಕೇಳ್ತಾರೆ ಅನ್ನೋದನ್ನ ಫಸ್ಟ್ ಪಾಯಿಂಟ್ ಅನ್ನು ತಗೊಳ್ತೀನಿ. ನಾನು ನಿಮ್ಗೆ ಹೇಳಿದೆ ಆಗ್ಲೇನೆ. ಸೊ ಸ್ಕೇಲರ್ಗೆ ಎಕ್ಸಾಂಪಲ್ ಯಾವುದ್ಯಾವುದು? ಡೆನ್ಸಿಟಿ ಹೇಳ್ತೀವಿ, ವಾಲ್ಯೂಮ್ ಅನ್ನು ಹೇಳ್ತೀವಿ, ಮಾಸ್ ಅನ್ನು ಹೇಳ್ತೀವಿ, ಟೆಂಪರೇಚರ್ ಅನ್ನು ಹೇಳ್ತೀವಿ. ಹಾಗೇನೆ ವೆಕ್ಟರ್ಸ್ಗೆ ಯಾವುದು? ಮಾಸು, ಲೆಂತು, ವೆಲಾಸಿಟಿ, ಆಕ್ಸಿಲರೇಷನ್. ಸಾರಿ, ವೆಕ್ಟರ್ಸ್ಗೆ ಯಾವ್ದು ಹೇಳ್ತೀವಿ ಅಂದರೆ ವೆಲಾಸಿಟಿ, ಆಕ್ಸಿಲರೇಷನ್ನು, ಮೊಮೆಂಟಮ್ ಅನ್ನು ಹೇಳ್ತೀವಿ. ಸ್ಕೇಲರ್ಗೆ ಲೆಂತು, ಮಾಸು, ಡೆನ್ಸಿಟಿನ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಒಂದು ಕ್ವಶನ್ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ಥರ ಕೇಳ್ತಾರೆ ಅಂತ ಅಂದರೆ ನೋಡಿ, 1 ಮಾರ್ಕ್ಸ್ಗೆ ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ಮಾರ್ಕ್ಸಿನ ಕ್ವಶನ್ ಅನ್ನು ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅವನ್ನೇ ತಗೊಳ್ತೀನಿ, ಬೇರೆಯನ್ನು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ 10 kg ನಿಮ್ಗೆ ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳ್ತಾರೆ. 10 kg ವಿಚ್ ಈಸ್ ಸ್ಕೇಲರ್ ಆರ್ ವೆಕ್ಟರ್. ಇಷ್ಟೇ ಸಿಂಪಲ್ ಆಗಿರುತ್ತೆ ಎಕ್ಸಾಮ್ ಅಲ್ಲಿ. 10 kg ಅನ್ನೋದು ಇದು ಸ್ಕೇಲರ್ ವೆಕ್ಟರ್. ನಿಮಗೆ ಸ್ಕೇಲರ್ ಅಂತಕ್ಕಂಥ ಪಾಯಿಂಟು ಏನನ್ನು ಹೇಳಿದ್ವಿ? ಮಾಸ್ ಹೇಳಿದ್ವಿ. 10 kg ಅಂದ್ರೆ ಏನು? ಇಟ್ ಈಸ್ ಎ ಮಾಸ್ ಕ್ವಾಂಟಿಟಿ. ಸೊ ಇಟ್ ಈಸ್ ಏನಂತ ಹೇಳ್ತಾರೆ ಇದಕ್ಕೆ ಆನ್ಸರು? ಇಟ್ ಈಸ್ ಎ ಸ್ಕೇಲರ್. ಅಂದ್ರೆ ಇಲ್ಲಿ 10 kg ಅಂತ ಏನು ಕೊಟ್ಟಿದ್ದೀವಿ ಇದು ಸ್ಕೇಲರ್ ವೆಕ್ಟರ್. ಇಷ್ಟು ಹೇಳಿ 1 ಮಾರ್ಕ್ಸ್. ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಸಿಂಪಲ್ ಟೆಕ್ನಿಕಾಗಿ ಹೋಗ್ಬೇಕು ನಾವು. ಏಕೆಂದರೆ ಈಗ COVID-19 ಇರೋದ್ರ ಪ್ರಯುಕ್ತ ನಾವು ಹೆಚ್ಚಿಗೆ ಡೀಟೇಲು ಫಿಸಿಕ್ಸ್ ಡೆಫಿನೇಷನ್ನು ಇಲ್ಲೇದು ಎಲ್ಲ ತಗೊಂಡು ನಾವೆಲ್ಲ ಮಿಕ್ಸ್ ಮಾಡಿ ನಿಮಗೆ ಮರ್ಜ್ ಮಾಡಿ
ಎಲ್ಲ ಏನೇನು ಅಧ್ಯಯನ ಮಾಡೋದಕ್ಕಿಂತ ಜಸ್ಟ್ ವಾಟ್ ಆರ್ ದಿ ಡೆಫಿನೇಷನ್, ವಾಟ್ ಆರ್ ದಿ ಪಾಯಿಂಟ್ ಎಕ್ಸಿಸ್ಟ್ ಇನ್ ಪರ್ಟಿಕ್ಯುಲರ್ ಡೆಫಿನೇಷನ್ಸ್ ಆ್ಯಂಡ್ ವಾಟ್ ಇಸ್ ದ ಪಾಯಿಂಟ್ಸ್ ಆರ್ ಅರೈಸಸ್ ಇನ್ ಎಕ್ಸಾಮಿನೇಷನ್. ದಟ್ಸ್ ಆಲ್, ದಟ್ಸ್ ಮೈ ಏಮ್. ಓಕೆ, ಸೊ ಹಾಗಾಗಿ 10 kg ಅಂತ ಏನಾದರೂ ನಿಮಗೆ ಕೊಟ್ಟರೆ ವಿಚ್ ಇಸ್ ಎ ಸ್ಕೇಲರ್ ಆರ್ ವೆಕ್ಟರ್ ಅಂತ ಕೇಳ್ತಾರೆ. ಆಗ ಸೊ 10 kg ಅನ್ನೋದು ಇಟ್ ಇಸ್ ಎ ಸ್ಕೇಲಾರ್. 10 ಬದಲಾಗಿ ಬೇರೆ ಇನ್ನೇನು ಕೇಳಿ, 100 kg ಕೇಳಿ, 50 kg ಕೇಳಿ, 2 kg ಕೇಳಿ, ಎಲ್ಲ ಏನೇ kg, ಗ್ರಾಮು, ಮಿಲಿಗ್ರಾಮು ಏನೇ ಕೇಳಿದ್ರು ಇಟ್ ರೆಪ್ರೆಸೆಂಟ್ಸ್ ದಿ ಮೋಸ್ಟ್ ಮಾಸ್. ಸೊ ಟೋಟಲಿ ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಸ್ಕೇಲಾರ್. ಓಕೆ, ನಾನು ಹೇಳ್ತಿರೋ ಪಾಯಿಂಟನ್ನು ನೀವು ಕ್ಯಾಚ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ರೈಟ್. ನೆಕ್ಸ್ಟ್ ಎರಡನೇನು 40 ಡಿಗ್ರಿ ಈಸ್ 40 ಡಿಗ್ರಿ ವಿಚ್ ಈಸ್ ಸ್ಕೇಲಾರ್ ಆರ್ ವೆಕ್ಟರ್. 40 ಡಿಗ್ರಿ ಅನ್ನೋದು ಇದು ಸ್ಕೇಲಾರ್ ವೆಕ್ಟರ್. ಡಿಗ್ರಿ ಅಂದ ತಕ್ಷಣ ಇಟ್ ಈಸ್ ನಥಿಂಗ್ ಬಟ್ ಸೊ ಇಟ್ ಈಸ್ ಟೆಂಪರೇಚರ್. ಟೆಂಪರೇಚರ್ ಅಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಏನಂತ ಹೇಳ್ತೀವಿ, ಇಟ್ ಈಸ್ ಎ ಸ್ಕೇಲಾರ್. 10 kg ಅಂತಿದ್ದಾಗೇನೆ ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಸ್ಕೇಲಾರ್. ನೆಕ್ಸ್ಟ್ ಮೂರನೇ ಪಾಯಿಂಟ್ ಅನ್ನು ನಾನು ತಗೊಳ್ತೀನಿ. ಏನು ಮೂರನೇ ಪಾಯಿಂಟು? 2 ಮೀಟರ್ ವಿಚ್ ಈಸ್ ಸ್ಕೇಲಾರ್ ಆರ್ ವೆಕ್ಟರ್. ಆಗಲಿಲ್ಲ ಅದನ್ನು ನಾನು ಬರೆಯಕ್ಕೆ ಹೋಗಲ್ಲ. 2 ಮೀಟರ್ ಅಂತಿದ್ದಾಗೆ ಇದು ಸ್ಕೇಲಾರ ಅದು ವೆಕ್ಟರ? 2 ಮೀಟರ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಟ್ ಲೆಂತ್ ರೆಪ್ರೆಸೆಂಟ್ಸ್ ದಿ ಮ್ಯಾಗ್ನಿಟ್ಯೂಡ್ ಅಂತ. ಸೊ 2 ಮೀಟರ್ ಅಂತಿದಂಗೆ ಈಸ್ ನಥಿಂಗ್ ಬಟ್ ಸ್ಕೇಲಾರ್. ಏನಂದ್ರೆ ಇದು ಬರೇ ಸ್ಕೇಲರ್ಗೆ ಎಕ್ಸಾಂಪಲ್ ಕೊಡ್ತಾರಲ್ಲ, ಈ ವೆಕ್ಟರ್ಸ್ಗೆ ನಿಲ್ವಾ? ತಗೊಳ್ಳಿ ಇದನ್ನೇ ಸಿಂಪಲ್ ಆಗಿ ನೋಡಿ. ಇಲ್ಲಿ 4ನೇದು 2 ಮೀಟರ್ ಇದೆಯಲ್ವಾ, ಈ 2 ಮೀಟರ್ನೇ ಎಕ್ಸಾಂಪಲ್ಸ್ ತಗೊಳ್ಳಿ. 2 ಮೀಟರ್ ನಾರ್ತ್ ವೆಸ್ಟ್ ವಿಚ್ ಇಸ್ ಎ ಸ್ಕೇಲರ್ ಆರ್ ವೆಕ್ಟರ್ ಅಂತ ಕ್ವಶನ್ ಇರುತ್ತೆ. 2 ಮೀಟರ್ ಇದ್ದಿದ್ರೆ ಇಟ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ. 2 ಮೀಟರ್ ಇಟ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್. ಸೊ ನಾರ್ತ್ ವೆಸ್ಟ್ ದಿಸ್ ಈಸ್ ಡೈರೆಕ್ಷನ್ ತೋರಿಸೋದ್ರಿಂದ ಸೊ ಇದನ್ನ ಏನಂತ ಹೇಳ್ತೀವಿ, ಇಟ್ ಈಸ್ ಎ ವೆಕ್ಟರ್. ಸೊ ಈ ಥರ ನಿಮಗೆ ಒಂದು ಮಾರ್ಕ್ಸಿಗೆ ಕೇಳಿದ್ರೆ, ಇನ್ನು ಕೆಲವೊಂದು ಕ್ವಶನ್ಸ್ಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪರ್ಟಿಕ್ಯುಲರ್ ಆಗಿದ್ದಾವೆ, ಏನು ಅಂತ ಹೇಳ್ತೀನಿ. ಸೊ ಇಲ್ಲಿ 5ನೇದಾಗಿ 30 ಮೀಟರ್ ಪರ್ ಸೆಕೆಂಡ್. 30 ಮೀಟರ್ ಪರ್ ಸೆಕೆಂಡ್ ನೋಡಿ. 30 ಅಂತಿದಂಗೆ ನಂಬರ್ ವಾಟ್ ಎವರ್ ಇಟ್ ಮೇ ಬಿ, 5 ಇರಲಿ, 10 ಇರಲಿ, 30 ಇರಲಿ, ಏನಾದರೂ ಮೀಟರ್ ಪರ್ ಸೆಕೆಂಡ್. ಅದೇ ಬರೀ ಮೀಟರ್ ಇದ್ದಿದ್ರೆ ಇಟ್ ರೆಪ್ರೆಸೆಂಟ್ಸ್ ದಿ ಲೆಂತ್. ಸೊ ವಿಚ್ ಇಸ್ ಎ ಸ್ಕೇಲರ್ ಆಗುತ್ತೆ. ಈ 30 ಮೀಟರ್ ಪರ್ ಸೆಕೆಂಡ್ ಅನ್ನೋದು ವಿಚ್ ಇಸ್ ಎ ಸ್ಕೇಲರ್ ಆರ್ ವೆಕ್ಟರ್ ಅಂದರೆ ಮೀಟರ್ ಪರ್ ಸೆಕೆಂಡ್ ಇಟ್ ಇಸ್ ಎ ಯೂನಿಟ್ ರೆಪ್ರೆಸೆಂಟ್ಸ್ ದಿ ವೆಲಾಸಿಟಿ. ವೆಲಾಸಿಟಿ ಈಸ್ ಬಿಲಾಂಗ್ಸ್ ಟು ವೆಕ್ಟರ್ ಕ್ವಾಂಟಿಟಿ. ಸೊ ದಿಸ್ ಇಸ್ ಎ ವೆಕ್ಟರ್. ಹಾಗೇನೆ ಇನ್ನೂ ಒಂದು ಹೇಳ್ತೀವಿ, ಅಕಸ್ಮಾತ್ 30 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ನಾನು ಒಂದೇ ಕಾಮನ್ ಆಗಿ ಏನು ತಗೊಳ್ತೀನಿ ಅಂದರೆ 30 ಒಂದೇ ನಂಬರನ್ನು ಹೇಳ್ತಿದ್ದೀನಿ. ಅದೇ ಇದ್ದರೆ ಈ ಥರ ಇದ್ದರೆ ಏನು ಹೇಳ್ತೀವಿ, ಈ ಥರ ಇದ್ದರೆ ಏನು ಹೇಳ್ತೀವಿ ಅನ್ನೋದನ್ನು ಹೇಳೋದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಪಾಯಿಂಟ್ಸ್ಗಳನ್ನು 2 ಅಂತ ಕೊಡ್ಬೋದು, 5 ಅಂತ ಅಥವಾ ಬುಕ್ಸಲ್ಲಿ ಇದೆ, ಅದನ್ನು ಹೇಳ್ಕೋಬೋದು. ಆದರೆ 30 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ನೀವು ಯೂನಿಟನ್ನು ರೆಪ್ರೆಸೆಂಟ್ಸ್ ಮಾಡಿ. ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇಟ್ ರೆಪ್ರೆಸೆಂಟ್ಸ್ ಅಥವಾ ಇಟ್ ಅಸೋಸಿಯೇಟ್, ಇಟ್ ಇಸ್ ಒನ್ ಆಫ್ ದ ಯೂನಿಟ್ ಅಸೋಸಿಯೇಟ್ ಆಕ್ಸಲರೇಷನ್. Acceleration is coming from vector, so therefore 30 meter per second square is nothing but a vector. Like this. ಈ ಥರ ನಿಮಗೆ ಒಂದು ಮಾರ್ಕ್ಸ್ಗೆ ಇಲ್ಲಿ ಏನಾದ್ರೂ ಕ್ವಶನ್ ಪರ್ ಸೆಟರ್ಸ್ ಕೇಳಿದ್ರೆ ಜಸ್ಟ್ ಸ್ಟಾರ್ಟಿಂಗ್ ಡೆಫಿನೇಷನ್ಸ್ ಆಫ್ ಫ್ಯಾಕ್ಟರ್ಸ್ ಈ ಥರ ಕೇಳ್ತಾರೆ. ಓಕೆ, ಒನ್ಸ್ ಅಗೇನ್ ನಿಮಗೆ ಯಾಕೆ ಇದನ್ನು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದೆ ಅಂದರೆ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಹೆಚ್ಚಿಗೆ ರೈಟಿಂಗ್ಸ್ ಇರಲ್ಲ, ಏನಿರಲ್ಲ, ಬೇಸಿಕ್ಕನ್ನು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಇದನ್ನು ನಾವು ಕವರ್ ಮಾಡ್ಕೋಬೋದು. ಸೊ ದಿಸ್ ಇಸ್ ದ ಪಾಯಿಂಟ್ ಆಫ್ ವೆಲ್ಕಮ್ ಪಾಯಿಂಟ್ಸ್ ಇನ್ 1 ಮಾರ್ಕ್ಸ್ ಕ್ವಶನ್ ಇನ್ ವೆಕ್ಟರ್ ಆಲ್ಜಿಬ್ರಾ. ದಟ್ಸ್ ಆಲ್. ಓಕೆ, ನೆಕ್ಸ್ಟ್ ನಾನು ನೆಕ್ಸ್ಟ್ ಪಾಯಿಂಟನ್ನು ಕಂಟಿನ್ಯೂ ಮಾಡ್ತೀನಿ.
ವಿದ್ಯಾರ್ಥಿಗಳೇ, ಈಗ ಸ್ಟಾರ್ಟಿಂಗ್ ಇಷ್ಟ ಆಯಿತು. ಈಗ ನೆಕ್ಸ್ಟ್ ಏನು ಅಂದರೆ, ನಾನು ವೆಕ್ಟರ್ಗೆ ಒರಿಜಿನಲ್ ಇದಕ್ಕೆ ಬಂದ್ಬಿಡ್ತೀನಿ. ವೆಕ್ಟರ್ ಏನಿಲ್ಲ. ವೆಕ್ಟರ್ ಆಲ್ರೆಡಿ ಹೇಳಿದ್ದೀನಿ, ವೆಕ್ಟರ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಇಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಹಾಗಾದ್ರೆ ಇದನ್ನು ನಾವು ಈ ಥರ ರೆಪ್ರೆಸೆಂಟ್ ಮಾಡೋದು. ಇದು ಎ ಅಂಡ್ ಬಿ, ಇಟ್ ರೆಪ್ರೆಸೆಂಟ್ಸ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಎ ಅನ್ನೋದನ್ನ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಇನಿಷಿಯಲ್ ಪಾಯಿಂಟ್. ಇಟ್ ಇಸ್ ಅನ್ ಇನಿಷಿಯಲ್ ಪಾಯಿಂಟ್. ಈ ಎ ಅಂತಕ್ಕಂಥ ಪಾಯಿಂಟ್ ಏನು ಸ್ಟಾರ್ಟಿಂಗ್ ಇರುತ್ತೆ ವೆಕ್ಟರ್ ಅಲ್ಲಿ, ಅದನ್ನು ಇನಿಷಿಯಲ್ ಪಾಯಿಂಟ್ ಅಂತ ಹೇಳ್ತೀವಿ. ಈ ಎಂಡಿಂಗ್ ಪಾಯಿಂಟ್ ಇದೇನಿದೆ, ಇದು ಟರ್ಮಿನಲ್ ಪಾಯಿಂಟ್ ಅಂತ ಹೇಳ್ತೀವಿ. ಟರ್ಮಿನಲ್ ಪಾಯಿಂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಇನಿಷಿಯಲ್ ಪಾಯಿಂಟ್ ಅಂಡ್ ಟರ್ಮಿನಲ್ ಪಾಯಿಂಟ್. ಈ ವೆಕ್ಟರ್ ಅನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಯಾರಿಗೆ ಅಂದ್ರೆ, ಫ್ರಮ್ ಎ ಟು ಬಿ ಆಗಿರೋದ್ರಿಂದ ವೆಕ್ಟರ್ ಸಿಂಪ್ಲಿ ಇಟ್ ಇಸ್ ರಿಟನ್ ಆಸ್ ಎ ಬಿ ವೆಕ್ಟರ್. ಎ ಬಿ ವೆಕ್ಟರ್ ಅಂತ ಹೇಳ್ತೀವಿ. ಎ ಬಿಗೆ ಇನ್ಸ್ಟೆಡ್ ಆಫ್ ವೆಕ್ಟರ್ ಎ ಅಂತ ಹೇಳ್ತೀವಿ. ವೆಕ್ಟರ್ ಎ ಬಿ ವೆಕ್ಟರ್ ಅಂದ್ರೆ ಎ ಇಸ್ ಎ ಇನಿಷಿಯಲ್ ಪಾಯಿಂಟ್, ಬಿ ಇಸ್ ಎ ಟರ್ಮಿನಲ್ ಪಾಯಿಂಟ್ ಅಂತ. ಟೋಟಲ್ ಎ ಬಿ ಇಟ್ ರೆಪ್ರೆಸೆಂಟ್ಸ್ ಅನದರ್ ಒನ್ ಆಫ್ ದಿ ಸ್ಮಾಲ್ ಆಲ್ಫಾಬೆಟ್ ಎ. ಸೊ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ವೆಕ್ಟರ್ ಎ. ಸೊ ಈ ವೆಕ್ಟರ್ ಎ ಅಂದ್ರೆ ನಾವು ಇದನ್ನ ಕಾಮನ್ ಆಗಿ a1i ಪ್ಲಸ್ a2j ಪ್ಲಸ್ a3k ಅಂತ ವೆಕ್ಟರ್ಸ್ ಅನ್ನು ಹೇಳ್ತೀವಿ. ಓಕೆ, i j k ಆರ್ ದಿ ಯೂನಿಟ್ ವೆಕ್ಟರ್ಸ್. ಓಕೆ, ಇಷ್ಟು. ಯಾಕೆಂದರೆ ನಾನು ಹೇಗೆ ಏನು ಎಲ್ಲ ಡೀಟೇಲ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ನಮಗೆ ಇಲ್ಲಿ ಸೆಕೆಂಡ್ PUC-ನಲ್ಲಿ ಏನು ಬೇಕು ಅಷ್ಟನ್ನು ನೀಟಾಗಿ ಸಿಂಪಲ್ಲಾಗಿ ಹೇಳ್ಕೊಂಡು ಹೋಗ್ತಿದೆ. ರೈಟ್, ಈಗ ನಾನು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತೀನಿ, ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೀವು ಕೇಳ್ತಾ ಹೋಗಿ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್, ಈ ಪಾಯಿಂಟ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಿದೆ. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ಏನು ವೆಕ್ಟರ್ ಅಂದರೆ ಇಟ್ ಇಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಅಂದರೆ ಮ್ಯಾಗ್ನಿಟ್ಯೂಡ್ ಅಂದರೆ ನಾನು ಸ್ಕೇಲರಲ್ಲಿ ಹೇಳ್ಬಿಟ್ಟಿದ್ದೆ, ಇಟ್ ಇಸ್ ಎ ಲೆಂತ್ ಅಂತ. ಹಾಗಾದರೆ ಇದರದ ಈ ಮ್ಯಾಗ್ನಿಟ್ಯೂಡ್ನ ಲೆಂತ್ ಅಂದರೆ ಏನು ಅಂತ ಉದಾಹರಣೆಗೆ ನಾನು ಹೇಳ್ತೀನಿ. ಇಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು a1i ಪ್ಲಸ್ a2j ಪ್ಲಸ್ a3k, ಇದು ದಿಸ್ ಇಸ್ ಒನ್ ಆಫ್ ದಿ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಏನು ಅಂದರೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ ಏನು ಅಂದರೆ, ಇಟ್ ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ, ಇಟ್ ಈಸ್ ಎ ಮಾಡ್ಯುಲಸ್ ಆಫ್ ವೆಕ್ಟರ್ ಎ. ಎರಡು ವರ್ಟಿಕಲ್ ಬಾರ್ ಮಧ್ಯೆ ಬರೀತೀವಿ ಮ್ಯಾಗ್ನಿಟ್ಯೂಡ್ ಅನ್ನು, ಅದನ್ನು ಮಾಡ್ಯುಲಸ್ ಅಂತ ಹೇಳ್ತೀವಿ. ಇದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಗೆ ಹೇಳ್ತೀವಿ ಅಂದರೆ, ಇಟ್ ಈಸ್ a1i ಪ್ಲಸ್ a2j ಪ್ಲಸ್ a3k ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್, ಇನ್ನು ಮುಂದುವರೆದು ಈ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಅಂದರೆ ಏನಂದರೆ, ಇದರಿಂದ ಮುಂದುವರೆದು ಇಟ್ ಈಸ್ ಎ ಸ್ಕ್ವೇರ್ ರೂಟ್ ಆಫ್ ಐನ ಕೋಫ್ಯಾಕ್ಟರ್ a1, ದಟ್ ಈಸ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್, ಲೈಕ್ ದಿಸ್. ಇದನ್ನು ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಹೇಳ್ತೀವಿ. ಅಂದರೆ ಇಟ್ ಈಸ್ ಎ ಲೆಂತ್ ಆಫ್ ಎ ಬಿ ಅಥವಾ ಲೆಂತ್ ಆಫ್ ಎ ಅಂತ. ಇದಕ್ಕೊಂದು ಎಕ್ಸಾಂಪಲ್ಸ್ ಎಲ್ಲ ತಗೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇದು ಏನು ಹೇಗೆ. ಸೊ ಇದು ಎಕ್ಸಾಂಪಲ್ಸ್ ಅನ್ನು ನಾನು ಈ ಥರ ಕನ್ಸಿಡರ್ ಮಾಡಿ, ಏನು, ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ vector A is equal to I plus 2j plus 3k. ಇದರ ಮ್ಯಾಗ್ನಿಟ್ಯೂಡ್ ಏನು ಅಂತ ಸಿಂಪಲ್ ಕ್ವಶನ್ಸ್. ಸೊ ಇದರ ಸೊಲ್ಯೂಷನ್ ಅನ್ನು ನಾನು ಈ ಥರ ಹೇಳ್ತೀನಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಇಟ್ ಇಸ್ ಎ ವೆಕ್ಟರ್ ಎ ಅಂದರೆ ಮಾಡ್ಯುಲಸ್ ಆಫ್ ಎ ಇಸ್ ಈಕ್ವಲ್ ಟು I ಮಾಡ್ಯುಲಸ್ ಆಫ್ I plus 2j plus 3k. So this is nothing but what? It is the square root of 1 square plus 2 square plus 3 square. This is nothing but it is 1 plus 4 plus 9. 1 square is 1.
2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9. ಎಷ್ಟಾಗುತ್ತೆ? 1 it is 40. ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ. ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂದರೆ ಈ ಥರ. ಇದು ಸ್ಟಾರ್ಟಿಂಗಲ್ಲಿ ವೆಕ್ಟರನ್ನು ಶುರು ಮಾಡಿದಾಗ ಇದರಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್. ಓಕೆ, ಇದಿಷ್ಟು ನಿಮಗೆ ಜ್ಞಾಪಕ ಇರಲಿ. ನೆಕ್ಸ್ಟು ರೈಟ್. ನೆಕ್ಸ್ಟ್ ಏನು ಕೇಳ್ತಾರೆ ಇಲ್ಲಿ? ಏನು ಕೇಳ್ಬೋದು ಅಂದರೆ 1 ಮಾರ್ಕ್ಸ್ಗೆ ಕೇವಲ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಯಾವುದಾದ್ರೂ ಯೂನಿಟ್ಸ್ನ ಕೊಟ್ಬಿಟ್ಟು ಇಚ್ ಇಸ್ ಸ್ಕೇಲಾರ್ ವೆಕ್ಟರ್ ಅಷ್ಟೇ ಅಲ್ಲ, ಜೊತೆಗೆ ಇನ್ನೂ ಒಂದು 2 ವೆರೈಟಿ ಇದೆ. ಅವೆಲ್ಲನೂ ಸೇರಿ 1 ಮಾರ್ಕ್ಸ್ ಒಂದು ಕ್ವಶನ್. ಏನಿಲ್ಲ ಅಂದರೆ ಟೈಪ್ಸ್ ಆಫ್ ವೆಕ್ಟರ್ ಅಂತ ಹೇಳಿ. ಟೈಪ್ಸ್ ಆಫ್ ವೆಕ್ಟರ್ಸ್. ಇಲ್ಲಿ ಒಂದು 6-7 ಡೆಫಿನೇಷನ್ಸ್ ಬರ್ತವೆ. ನಾವು ನಿಮ್ಗೆ ಎಷ್ಟು ಎಕ್ಸಾಮಲ್ಲಿ ಏನು ಕೇಳ್ತಾರೋ ಅಂಥ ಡೆಫಿನೇಷನ್ಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ಈ ಟೈಪ್ಸ್ ಆಫ್ ವೆಕ್ಟರಲ್ಲಿ ಇಲ್ಲೂ ಒಂದು ಡೆಫಿನೇಷನನ್ನು ಕೇಳ್ಬೋದು. ಯಾವುದ್ಯಾವುದು, ಯಾವ ಥರ ಕೇಳಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಇದಕ್ಕೆ ಒಂದೇದು ಝೀರೋ ವೆಕ್ಟರ್. ಝೀರೋ ವೆಕ್ಟರ್ ಇದು ಮೊದಲನೇ ಡೆಫಿನೇಷನ್. ಏನಪ್ಪ ಝೀರೋ ವೆಕ್ಟರ್ ಅಂದರೆ, ಎ ವೆಕ್ಟರ್ ಇಸ್ ಎ ಝೀರೋ ವೆಕ್ಟರ್ ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ ಟು 0. ಯಾವುದೇ ಒಂದು ವೆಕ್ಟರ್ ಝೀರೋ ವೆಕ್ಟರ್ ಅಂತ ಹೇಳಬೇಕು ಅಂದರೆ ಅದ್ರ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ? 0 ಆಗಿರುತ್ತೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ? 0 ಆಗಿರುತ್ತೆ. ಓಕೆ, ಸೊ ಹಾಗಾದರೆ ಎರಡನೇದು ನೋಡಿ, ನಾನು ಸೆಂಟೆನ್ಸ್ ಎಲ್ಲ ಬರೆಯೋಕ್ಕೆ ಹೋಗಲ್ಲ, ಸುಮ್ಮನೆ ಇಟ್ ಇಸ್ ಎ ಟೈಮ್ ವೇಸ್ಟ್. ಕಾಮನ್ ಆಗಿ ಹೇಳ್ತೀನಿ. ಝೀರೋ ವೆಕ್ಟರ್ ಅಂದರೆ ಎ ವೆಕ್ಟರ್ ಇಸ್ ಸೆಟ್ ಟು ಬಿ ಎ ಝೀರೋ ವೆಕ್ಟರ್ ಇಫ್ ಮ್ಯಾಗ್ನಿಟ್ಯೂಡ್ ಎ ಈಸ್ ಈಕ್ವಲ್ ಟು 0. ಎರಡನೇದು ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್, ಯೂನಿಟ್ ವರ್ಡೇ ಹೇಳುತ್ತೆ. ಏನು ಯೂನಿಟ್ ಅಂದರೆ ಇಟ್ ಇಸ್ 1 ಅಂತ. ಏನು ಇವನು? ಇಟ್ ಇಸ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ ಟು ಇದು 0. A vector A is said to be unit vector if magnitude of A is equal to 1 ಅಂತ. ಎಷ್ಟು ಸಿಂಪಲ್ ಆಗಿದೆ ನೋಡಿ ಡೆಫಿನೇಷನ್, ಹಂಗೆ ಎಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ಮೂರನೇ ಒಂದು ವೆಕ್ಟರ್ ಇಲ್ಲಿ ನೆಗೆಟಿವ್ ವೆಕ್ಟರ್ ಅಂತ ಹೇಳಿ. ನೆಗೆಟಿವ್ ವೆಕ್ಟರ್ ಇಲ್ಲಿ ಇದು ಎಷ್ಟು ಕಾಂಪ್ಲಿಕೇಟೆಡ್ ಡೆಫಿನೇಷನ್ ಅಂದರೆ, ಮೊನ್ನೆ ಮಾರ್ಚಲ್ಲಿ ಇದನ್ನು ಕೇಳಿದ್ದಾರೆ 1 ಮಾರ್ಚ್. ಡಿಯರ್ ಸ್ಟೂಡೆಂಟ್ಸ್, ಇದು ಒಂಥರ ಜೋಕ್ ಆಗೂ ಇತ್ತು. ಔಟ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಸೀರಿಯಸ್ ಆಗೂ ಇತ್ತು. ಯಾಕೆ ಅಂದರೆ ತುಂಬ ಬ್ರೈಟ್ ಸ್ಟೂಡೆಂಟ್ಸು ಮ್ಯಾಥಮೆಟಿಕ್ಸಲ್ಲಿ 100 ತೆಗಿಯೋರು. ಮೊನ್ನೆ ಮಾರ್ಚಲ್ಲಿ ಏನಾದ್ರೂ 99 ಬಂದಿದೆ, ಯಾರಿಗೆ ಬಂದಿದೆಯೋ ಅಂಥವ್ರು ಇನ್ನೊಂದು ಮಾರ್ಕ್ಸ್ ಏನಾಯ್ತಪ್ಪ ಅಂತ ನೀವೇನಾದರೂ ಹುಡುಕಿದ್ರೆ ನೀವು ಯಾವ ಪೇಪರನ್ನು ತರಿಸೋದು ಬೇಕಾಗಿಲ್ಲ, ಸ್ಕ್ಯಾನ್ ಪೇಪರನ್ನು ಏನೂ ಮಾಡೋದು ಬೇಕಾಗಿಲ್ಲ. ಆ 1 ಮಾರ್ಕ್ಸು ಈ ನೆಗೆಟಿವ್ ವೆಕ್ಟರ್ ಡೆಫಿನೇಷನಲ್ಲಿ ಹೋಗಿದೆ ಅಂತ ಅರ್ಥ. ಏನು ಅಷ್ಟೊಂದು ಕಾಂಪ್ಲಿಕೇಟೆಡ್? ಎಷ್ಟು ಸಿಂಪಲ್ ಆಗಿದೆಯಲ್ಲ. ಹೌದು, ಎಲ್ಲ ಮ್ಯಾಕ್ಸಿಮಮ್ ಸ್ಟೂಡೆಂಟು ಡಿಫೈನ್ ನೆಗೆಟಿವ್ ವೆಕ್ಟರ್ ಅಂತ ಏನು ಮಾರ್ಚಲ್ಲಿ ಕೇಳಿದ್ದಾರೆ, ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ ನಾನು ಹೇಳ್ತೀನಿ ನೋಡಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್, ಎ ವೆಕ್ಟರ್ ಎ ಈ ಸೆಟ್ ಟು ಬಿ ನೆಗೆಟಿವ್ ವೆಕ್ಟರ್ ಇಫ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಡೈರೆಕ್ಷನ್. ಯಾವುದೇ ಒಂದು ನೆಗೆಟಿವ್ ವೆಕ್ಟರ್ ಅಂತ ಹೇಳಬೇಕು ಅಂದರೆ ಎ ವೆಕ್ಟರ್ ಈ ಸೆಟ್ ಟು ಬಿ ನೆಗೆಟಿವ್ ವೆಕ್ಟರ್ ಸೇಮ್ ಮ್ಯಾಗ್ನಿಟ್ಯೂಡ್, ಅಥವಾ ದ ನೆಗೆಟಿವ್ ವೆಕ್ಟರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಡೈರೆಕ್ಷನ್ ಅಂತ ಇದನ್ನು ನೀವು ಹೇಳಿದ್ರಿ. ಇದು ರಾಂಗ್. ನೆಗೆಟಿವ್ ವೆಕ್ಟರ್ ಅಂತ ಏನು ಹೇಳ್ತೀವಿ ಅಂದರೆ ಎ ಸೇಮ್ ಮ್ಯಾಗ್ನಿಟ್ಯೂಡ್, ನೆಗೆಟಿವ್ ವೆಕ್ಟರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಡೈರೆಕ್ಷನ್ ಆಫ್ ಎ ಗಿವನ್ ವೆಕ್ಟರ್.
ನೆಗೆಟಿವ್ ವೆಕ್ಟರ್ ಯಾವುದಕ್ಕೆ ಹೇಳ್ತೀವಿ ಅಂದರೆ ಗಿವನ್ ವೆಕ್ಟರ್ಗೆ ನೆಗೆಟಿವ್ ಹೇಳ್ತೀವಿ. ಆ ಗಿವನ್ ಅನ್ನೋ ವರ್ಡ್ ಇಲ್ಲ ಅಂದರೆ 1 ಮಾರ್ಕ್ಸ್ ನೋಡಿ. ಎ ವೆಕ್ಟರ್ ಈ ಸೆಟ್ ಬಿ ನೆಗೆಟಿವ್ ವೆಕ್ಟರ್ ಅಥವಾ ನೆಗೆಟಿವ್ ವೆಕ್ಟರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಡೈರೆಕ್ಷನ್ ಈಸ್ ಆಪೋಸಿಟ್ ಟು ದಟ್ ಆಫ್ ಗಿವನ್ ವೆಕ್ಟರ್. ದಟ್ ಆಫ್ ಗಿವನ್ ವೆಕ್ಟರ್, ಗಿವನ್ ವೆಕ್ಟರ್ ಅನ್ನೋ ವರ್ಡನ್ನು ಅಲ್ಲಿ ಸೇರಿಸುತ್ತೆ. ಯಾರ ಗಿವನ್ ಅನ್ನು ನಾನು ಹಾಕಿರಲ್ಲ ಆಟೋಮೆಟಿಕ್ಕಾಗಿ ಅವರಿಗೆ ನಿಮ್ಗೆ ಇಲ್ಲಿ 1 ಮಾರ್ಕ್ಸು ಹೋಗಿರುತ್ತೆ. ಸೊ ಅದೇ ಅಂಥವ್ರಿಗೆ 99 ಬಂದಿರುತ್ತೆ. ಔಟ್ ಆಫ್ ಔಟ್ ಹೋಗ್ಬೇಕಂತವ್ರಿಗೆ ಆ 1 ಮಾರ್ಕ್ಸ್ ಅಲ್ಲಿ ಕಿತ್ಕೊಂಡಿರುತ್ತೆ. ಇದು ನೆಗೆಟಿವ್ ವೆಕ್ಟರ್ನ ಡೆಫಿನೇಷನ್. ಓಕೆ, ಇದು ನಿಮಗೆ ಗೊತ್ತಾಗಿದೆ. ನೆಕ್ಸ್ಟು 4ನೇದು ಕೋಇನ್ಷಿಯಲ್ ವೆಕ್ಟರ್. ಕೋಇನ್ಷಿಯಲ್ ವೆಕ್ಟರ್ ಏನಪ್ಪ ಇದು ಕೋಇನ್ಷಿಯಲ್ ವೆಕ್ಟರ್? ಕೋಇನ್ಷಿಯಲ್ ವೆಕ್ಟರ್ ಅಂದ್ರೆ ಏನು ಅಂತಂದ್ರೆ ಸೇಮ್ ಇನ್ಷಿಯಲ್ ಅಷ್ಟೇ ವೆಕ್ಟರ್ ಇದ್ರು ಅದಕ್ಕೆ ಇನ್ಷಿಯಲ್ ವೆಕ್ಟರ್ ಇನ್ಷಿಯಲ್ ಪಾಯಿಂಟ್ ಸೇಮ್ ಇರುತ್ತೆ. ಉದಾಹರಣೆಗೆ ನೋಡಿ, ನಂಬರ್ ಆಫ್ ವೆಕ್ಟರ್ಸ್ ಇದಾವೆ O, A, B and C. This is the initial point. This is the initial point. Co-initial vector ಅಂದ್ರೆ ಏನು ಅಂದ್ರೆ a vector is said to be a co-initial vector if the initial point is same. It is a common initial point. Initial point ಏನಾಗಿರುತ್ತೆ ಇಲ್ಲಿ ಸೇಮ್ ಆಗಿರುತ್ತೆ. ಸೊ ರಿಮೈನಿಂಗು ಟರ್ಮಿನಲ್ ಪಾಯಿಂಟ್ ಎಷ್ಟು ಬೇಕಾದ್ರೆ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 30 ಇರ್ಬೋದು. ಸೊ ಇಲ್ಲಿ ನಿಮಗೆ ಇನ್ಷಿಯಲ್ ವೆಕ್ಟರ್ಗೆ ಕೋಇನ್ಷಿಯಲ್ ವೆಕ್ಟರ್ಗೆ ಡೆಫಿನೇಷನ್ ಅನ್ನು ನಾವು ಯಾವ ಥರ ಹೇಳ್ಬೋದು ಅಂದರೆ 2 or more vectors having the same initial point. 2 or more vectors, 2 ಅಥವಾ ಹೆಚ್ಚಿಗೆ ವೆಕ್ಟರ್ಸ್ಗಳು ಸೇಮ್ ಇನ್ಷಿಯಲ್ ಪಾಯಿಂಟ್ ಇದ್ರೆ ಅಂತಂದ್ರೆ ನಾವು ಕೋಇನ್ಷಿಯಲ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ನೋಡಿ, ಇನ್ಷಿಯಲ್ ಪಾಯಿಂಟ್ ಒಂದೇ ಇರುತ್ತೆ, ಟರ್ಮಿನಲ್ ಪಾಯಿಂಟ್ಸ್ ಸೇಮ್ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಕೋಇನ್ಷಿಯಲ್ ವೆಕ್ಟರ್ ಅಂದರೆ 2 or more vectors are same initial point are said to be ಕೋಇನ್ಷಿಯಲ್ ವೆಕ್ಟರ್ಸ್ ಅಂತ. ಇದನ್ನ ಬೋರ್ಡ್ ಮೇಲೆ ಬರೆಯಕ್ಕೆ ಹೋಗಲ್ಲ, ಹಂಗೆ ಹೇಳ್ತಾ ಇರ್ತೀನಿ, ನೀವು ತಿಳ್ಕೊಂತ ಹೋಗಿ. ನೆಕ್ಸ್ಟ್ 5ನೇದು ಏನಪ್ಪ ಅಂದರೆ ಕೊಲಿನಿಯರ್ ವೆಕ್ಟರ್ಸ್. ಕೊಲಿನಿಯರ್ ವೆಕ್ಟರ್ಸ್, ಕೊಲಿನಿಯರ್ ವೆಕ್ಟರ್ಸ್ ಏನಿದು? ಕೊಲಿನಿಯರ್ ವೆಕ್ಟರ್ಸ್ ಅಂದ್ರೆ ನಿಮಗೆ ಗೊತ್ತಿದೆ. ಕೊಲಿನಿಯರ್ ಪಾಯಿಂಟ್ಸ್ ಅಂದ್ರೆ ದ ಪಾಯಿಂಟ್ಸ್ ಲೈಸ್ ಆನ್ ದಿ ಸೇಮ್ ಲೈನ್ ಅಂತ. ಕೊಲಿನಿಯರ್ ವೆಕ್ಟರ್ ಅಂದ್ರೆ ದಿ ಪಾಯಿಂಟ್ಸ್ ಲೈಸ್ ಆನ್ ದಿ ಸೇಮ್ ಲೈನ್ ಅಂತ. ಕೊಲಿನಿಯರ್ ವೆಕ್ಟರ್ ಅಂದ್ರೆ ಏನು ಅಂದ್ರೆ ದ ಲೈನ್ಸ್ ಅಥವಾ ದಿ ವೆಕ್ಟರ್ಸ್ ಲೈಸ್ ಆನ್ ದಿ ಸೇಮ್ ಲೈನ್ ಅಂತ. ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದೊಂದು ಲೈನ್ ಸೆಗ್ಮೆಂಟ್ ಇದ್ರೆ ನೋಡಿ, ಇದು ವೆಕ್ಟರ್ಗೆ ಸಾರಿ ABC ಅಂತ ತಗೊಂಡ್ರೆ AB ವೆಕ್ಟರ್, BC ವೆಕ್ಟರ್ ಅಂಡ್ AC ವೆಕ್ಟರ್ ಆರ್ ಕೊಲಿನಿಯರ್ ವೆಕ್ಟರ್. ಅಂದ್ರೆ AB, BC ಅಂಡ್ AC ಲೈಸ್ ಆನ್ ದಿ ಸೇಮ್ ಲೈನ್ ಅಂತ. ಕೊಲಿನಿಯರ್ ವೆಕ್ಟರ್ ಅಂದ್ರೆ ಏನು ಅಂದ್ರೆ ದ ವೆಕ್ಟರ್ಸ್ ಲೈಸ್ ಆನ್ ದಿ ಸೇಮ್ ಲೈನ್ ಆರ್ ಕಾಲ್ಡ್ ಕೊಲಿನಿಯರ್ ವೆಕ್ಟರ್. ಈ ಎಕ್ಸಾಂಪಲ್ ಬೇಕಾದ್ರೆ ಈ ಲೈನ್ ಅನ್ನು ಹಾಕಿ ABC ಅಂತ ಹಾಕಿ ಡೈರೆಕ್ಷನ್ ತೋರಿಸಿ AB ವೆಕ್ಟರ್, BC ವೆಕ್ಟರ್ ಅಂಡ್ AC ವೆಕ್ಟರ್ ಕೊಲಿನಿಯರ್ ವೆಕ್ಟರ್ ಅಂತ ನೀವು ಈಸಿಯಾಗಿ ಡಿಫೈನ್ ಮಾಡ್ಬೋದು. ಇಷ್ಟು. ಇನ್ನು 6ನೇದು ಕೋಪ್ಲನಾರ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಕೋಪ್ಲನಾರ್ ವೆಕ್ಟರ್ಸ್ ವಿದ್ಯಾರ್ಥಿಗಳೇ, ಕೋಪ್ಲನಾರ್ ವೆಕ್ಟರ್ಸ್ ಅಂದ್ರೆ ಏನು ಅಂದ್ರೆ ದ ವೆಕ್ಟರ್ಸ್ ಲೈಸ್ ಆನ್ ದಿ ಸೇಮ್ ಪ್ಲೇನ್. ಎಷ್ಟು ಸಿಂಪಲ್. ಇವು ಜ್ಞಾಪಕ ಇಟ್ಕೊಳ್ಳಿ. 1 ಮಾರ್ಕ್ಸ್ ಇಲ್ಲೇ ನೋಡಿ. ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ನಿಮ್ಗೆ ಏನಾದರೂ 1 ಮಾರ್ಕ್ಸ್ ಕೇಳಿದ್ರೆ ನೆಗೆಟಿವ್ ಕೋಇನ್ಷಿಯಲ್ ವೆಕ್ಟರ್, ಕೊಲಿನಿಯರ್ ವೆಕ್ಟರ್, ಕೋಪ್ಲನಾರ್ ವೆಕ್ಟರ್. ವೆಕ್ಟರ್ಸ್ ಲೈಸ್ ಆನ್ ದಿ ಸೇಮ್ ಪ್ಲೇನ್ ಈಸ್ ಕಾಲ್ಡ್ ಕೋಪ್ಲನಾರ್ ವೆಕ್ಟರ್. ಇಷ್ಟು. ಈ 4 ಡೆಫಿನೇಷನ್ಗಳಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ನೋಡಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಯಾವುದಾದ್ರೂ ಯೂನಿಟ್ಸ್ ಕೊಟ್ಟು ಇಟ್ ಈಸ್ ಎ ಸ್ಕೇಲರ್ ಆರ್ ವೆಕ್ಟರ್ ಅಲ್ಲಿ, ಅಥವಾ ಇದನ್ನು 4 ಈ 2 ಇದು ಬಿಟ್ಟರೆ ಇನ್ನೂ ಒಂದು ಟೈಪ್ ಇದೆ. ಈ 3 ಟೈಪಿಂದಲೂ ಸೇರಿ ಎಲ್ಲ ಸಿಂಪಲ್ ಆಗಿದೆ. ಸುಮ್ಮನೆ ಜಸ್ಟ್ ಓದ್ಕೊಂಡಿದ್ರೆ ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಅದನ್ನು ಆ ಮೆಥಡನ್ನು ಹೇಳ್ತೀನಿ. ಇದನ್ನು ಕ್ಲೀನಾಗಿ ಜ್ಞಾಪಕ ಇಟ್ಕೊಂಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇಲ್ಲೊಂದು ಸಮೇತ ಈ ಡೆಫಿನೇಷನ್ ಕೇಳಿದ್ರೆ ಈಸಿಯಾಗಿ ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು. ಓಕೆ. ಸೊ ವಿದ್ಯಾರ್ಥಿಗಳೇ, ನಾನು ನಿಮಗೆ ಇಲ್ಲಿ ಹೇಳೋದು ಏನು ಅಂತಂದರೆ
ಈ ಥರ ನಾವು ಈ ಪಾಯಿಂಟ್ಸ್ಗಳನ್ನೆಲ್ಲ ನಿಮಗೆ ನಾನು ಹೇಳ್ತಾ ಹೋಗ್ತಿರ್ತೀನಿ, ನೀವು ಕೇಳ್ತಾ ಇದ್ದಾರೆ. ಈ ವಿಡಿಯೋಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಅದು ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಆಪ್ರೇಟ್ ಮಾಡಿ. ನಮ್ಮ ಯಾವುದೇ ಹೊಸ ವಿಡಿಯೋಗಳು ಪ್ರತಿದಿನ ಬರ್ತಾ ಇರ್ತವೆ. ನೀವು ಬಂದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಓಪನ್ ಆದ ತಕ್ಷಣ ನಮ್ಮ ವಿಡಿಯೋಸು ಸಿಗುತ್ತೆ, ಈಸಿಯಾಗಿ ನೀವು ಅಟೆಂಡ್ ಮಾಡಿ. ಸೊ ಇಲ್ಲಿ ನಾವು ಈ ವಿಡಿಯೋಗಳನ್ನು ಬಿಡೋದಕ್ಕೆ ಇಷ್ಟೇ ಕಾರಣ, ಒಂದ್ಸರಿ ನಾವು ಕರೆಕ್ಟಾಗಿ ನಿಮಗೆ ಮೆಥಡ್ಗಳಲ್ಲಿ ಅರ್ಥ ಆಗ್ತಕ್ಕಂಥ ವಿಡಿಯೋಗಳನ್ನು ನಾವು ನಿಮಗೆ ಬಿಟ್ಟರೆ ಯಾವಾಗ ಬೇಕಾದರೂ ಎಷ್ಟು ಸರಿ ಬೇಕಾದ್ರೂ ಪದೇ 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 ಯಾವ ಥರ ಫಿಲಮ್ಗಳು ನೋಡಿದಂಗೆ ನೋಡಿ ನೋಡಿ ನೀವು ಈಸಿಯಾಗಿ ನಿಮಗೆ ಇದು ಅರ್ಥ ಆಗುತ್ತೆ ಎಂಬ ಉದ್ದೇಶಕ್ಕೋಸ್ಕರ ಈ ವಿಡಿಯೋಗಳನ್ನು ಬಿಡ್ತಾ ಇರೋದು. ಯಾಕೆಂದರೆ ನೀವು ಇವತ್ತು ಪಬ್ಲಿಕಲ್ಲಿ ನೋಡಿರ್ಬೋದು, ನೀವು ಕೆಲವು ಫಿಲಮ್ಗಳು ಅವು ಇವು ನೀವು ಅಬ್ಸರ್ವ್ ಮಾಡಿರ್ಬೋದು. ಎಷ್ಟೋ ಜನ ಸಂಗೀತಗಾರರಲ್ಲ ಏನೂ ಅಲ್ಲ, ಸುಮ್ಮನೆ ಎಲ್ಲ ಒಬ್ಬರೇ ಓಡಾಡ್ತಿರ್ಬೇಕಾದ್ರೆ ಯಾವುದೋ ಹಾಡನ್ನು ಗುನುಗ್ತಾ ಇರ್ತಾರೆ. ಅದೇನೋ ಅವ್ರೇನು ಕಲ್ತಿರಲ್ಲ. ಆದರೆ ಅವು ಹೆಂಗೆ ಅಂದರೆ ಎಲ್ಲಂದ್ರಲ್ಲಿ ಯಾವ ರೋಡ್ನಾಗ ಅಂದ್ರೆ ರೋಡು, ಯಾವ ಅಂಗಡಿನಲ್ಲಿ ನೀವು ಹೋಗ್ತಾ ಇದ್ದರೆ ನಿಮ್ಗೆ ಆ ರೆಕಾರ್ಡ್ ಕೇಳಿಸ್ತಾ ಇರ್ತವೆ, ಕೆಲವು ಫೆಮಿಲಿಯರ್ ರೆಕಾರ್ಡ್. ಅವು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮನಸ್ಸಿನಲ್ಲಿ ಸೇರಿಕೊಂಡು, ನಿಮಗೆ ಗೊತ್ತಿಲ್ಲದಂಗೆ ನೀವೆಲ್ಲ ನಡೀತಾ ಇದ್ದರೆ ಒಬ್ಬರೇ ಹೋಗ್ತಾ ಇದ್ದರೆ ನೀವು ಗುನುಗ್ತಾ ಇರ್ತೀರ. ಅದು ಹೆಂಗೆ ಬಂತು ಅಂದರೆ ಅದೇ ಮೆಥಡಿಗೆ ನೀವು ಯಾವಾಗಲೂ ಅವಾಗ ಈ ವಿಡಿಯೋಸ್ಗಳಿದ್ದಾಗ ನೀವು ಕುತ್ಕೊಂಡು ನೋಡ್ತಾ ಇದ್ದರೆ ನೋಡ್ತಾ ಇವೆಲ್ಲ ಪಾಯಿಂಟ್ಸ್ಗಳು ಚೆನ್ನಾಗಿ ಮಂದಾಟ ಆಗಲಿ ಎಂಬ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋಗಳನ್ನು ಇಷ್ಟೊಂದು ನೀಟಾಗಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟೊಂದು ಹೇಳಿ ಆದಷ್ಟು ರೂರಲ್ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ವಿಡಿಯೋಸನ್ನು ಬಿಟ್ಟಿರೋದು. ಹಾಗಾಗಿ ನಾನು ಇನ್ನು ಹೇಳ್ತಿರೋದು ಏನಂದರೆ, ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನಾನು ನೆಕ್ಸ್ಟ್ ಪಾಯಿಂಟನ್ನು ನಾನು ನಿಮಗೆ ಈಗ ಒಂದೇ ಒಂದು ಪಾಯಿಂಟ್ ಇದೆ, ಅದೇನು ಅನ್ನೋದನ್ನ ನಾನು ಈಗ ಹೇಳ್ತೀನಿ. ಸೊ ಓಕೆ, ವಿದ್ಯಾರ್ಥಿಗಳೇ, ಈಗ ನಾನು ಈ 1 ಮಾರ್ಕ್ಸ್ಗೆ ಲಾಸ್ಟ್ ಪಾಯಿಂಟನ್ನು ಕವರ್ ಮಾಡ್ಕೊಂಡ್ಬಿಡ್ತೇನೆ. ಏನು? ಡೈರೆಕ್ಷನ್ ಕೊಸೈನ್ ಅಂತ. ಇಲ್ಲಿ 1 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ, ಒಂದೊಂದ್ಸರಿ 2 ಮಾರ್ಕ್ಸ್ಗೂ ಕೇಳ್ತಾರೆ, ಬಟ್ 1 ಮಾರ್ಕ್ಸ್ಗೂ ಕೇಳೋ ಚಾನ್ಸಸ್ ಉಂಟು. ಈ ಏನು ವೆಕ್ಟರ್ಸ್ ನೀವೇನು ಒಂದು ಮಾರ್ಕ್ಸ್ಗೆ ಒಂದು ಕ್ವಶನ್ ಕವರ್ ಮಾಡ್ತೀವಿ ಅಂತ ಹೇಳ್ತೀವಿ, ಅಲ್ಲಿ ಆಟೋಮೆಟಿಕ್ಕಾಗಿ ಇದು ಬರುತ್ತೆ. ಒಂದೊಂದ್ಸರಿ ಸಿಂಪಲ್ಲಾಗಿ ಕೇಳ್ಬಿಡ್ತಾರೆ, 2 ಮಾರ್ಕ್ಸ್ಗೂ ಕೇಳ್ಬೋದು, ಬಟ್ 1 ಮಾರ್ಕ್ಸ್ಗೂ ಹೆಚ್ಚಿಗೆ ಕೇಳೋಂಥದ್ದು. ಅಲ್ಲಿಗೆ ಈ 3 ಟೈಪನ್ನು ಸೇರಿ ನಿಮಗೆ 1 ಮಾರ್ಕ್ಸ್ಗೆ ಒಂದು ಕ್ವಶನ್ ಆಗುತ್ತೆ. ಹಾಗಾದರೆ ಇಲ್ಲಿ ಏನು ಡೈರೆಕ್ಷನ್ಸ್ ಆಫ್ ಕೊಸೈನ್ ಅಂದರೆ ಏನು ಅನ್ನೋದು ನಾನು ಇಲ್ಲಿ ಹೇಳ್ತೀನಿ ನೋಡಿ. ಸೊ ನೋಡಿ, ನಾನು ನಿಮಗೆ ಸಿಂಪಲ್ಲಾಗಿ ಒಂದು ವೆಕ್ಟರ್ನ ತಗೊಳ್ತೀನಿ. ವೆಕ್ಟರ್ ಎ ಅಂದರೆ A1i A2j ಪ್ಲಸ್ A3. ದಿಸ್ ಇಸ್ ಒನ್ ಆಫ್ ದಿ ವೆಕ್ಟರ್. ಇಲ್ಲಿ ಈ ವೆಕ್ಟರ್ ಎ ಅಂದರೆ A1i ಪ್ಲಸ್ A2j ಪ್ಲಸ್ A3ಗೆ ಇಲ್ಲಿ A1 A2 A3 ಈ ಡೈರೆಕ್ಷನ್ಸ್ ಆಫ್ ಕೊಸೈನ್ ಅಲ್ಲಿ ಏನು ಅಂದರೆ ಇವು ಡೈರೆಕ್ಷನ್ಸ್ ಆಫ್ ರೇಷಿಯೋಸ್ ಅಂತ. ವೇರ್ A1 A2 and A3 ಆರ್ ಡೈರೆಕ್ಷನ್ಸ್ ರೇಷಿಯೋಸ್ ಅಂತ. ಡೈರೆಕ್ಷನ್ಸ್ ರೇಷಿಯೋಸ್ ಅಂತ. ಡೈರೆಕ್ಷನ್ಸ್ ರೇಷಿಯೋಸ್ ಅಂತ. A1 A2 A3 ಇವೇನು ಡೈರೆಕ್ಷನ್ಸ್ ಆಫ್ ರೇಷಿಯೋಸ್ ಅಂತ. ಹಾಗಾದ್ರೆ ಡೈರೆಕ್ಷನ್ಸ್ ಆಫ್ ಕೊಸೈನ್ ಅಂದ್ರೆ ಏನು ಅಂದರೆ, therefore ಡೈರೆಕ್ಷನ್ಸ್ ಆಫ್ ಕೊಸೈನ್ಸ್ ಡೈರೆಕ್ಷನ್ಸ್ ಆಫ್ ಕೊಸೈನ್ ಏನು ಅಂದರೆ ಅವನ್ನ ನಾವು ಈಗ ಕಾಮನ್ ಆಗಿ ಹೇಳ್ತೀವಿ L M N. ಡೈರೆಕ್ಷನ್ಸ್ ಆಫ್ ಕೊಸೈನ್ಸ್ ಕ್ಯಾನ್ ಬಿ ಡಿನೋಟೆಡ್ ಬೈ L M N. ಅಥವಾ ಇದನ್ನು ಇನ್ನೂ ಒಂದು ರೆಪ್ರೆಸೆಂಟ್ ಅಲ್ಲಿ ಹೇಳ್ತೀವಿ, ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಎಲ್ ಅಂದರೆ ಕಾಸ್ ಆಲ್ಫಾ, ಎಮ್ ಅಂದರೆ ಕಾಸ್ ಬೀಟಾ, ಎನ್ ಅಂದರೆ ಕಾಸ್ ಗಾಮಾ. ಹಾಗಾದ್ರೆ ವಾಟ್ ಆರ್ ದಿ ಪಾಯಿಂಟ್ಸ್? ಇವು ಜಸ್ಟ್ ನೊಟೇಷನ್ಸ್ ಅಷ್ಟೇನೆ. ಅಂದರೆ ಡೈರೆಕ್ಷನ್ಸ್ ಆಫ್ ಕೊಸೈನ್ಸ್ ಅಂದ್ರೆ ಏನು ಅಂದರೆ, ಇವು ಡೈರೆಕ್ಷನ್ಸ್ ಆಫ್ ದಿ ಕೊಸೈನ್ಸ್ ಈಗ ಹೇಳ್ತೀನಿ ನೋಡಿ. ಎಲ್ ಈಸ್ ಈಕ್ವಲ್ ಟು, ಅಥವಾ ಇಟ್ ಈಸ್ ಎ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಏನಂತ ಹೇಳ್ತೀವಿ ಅಂದರೆ, ಇಟ್ ಈಸ್ A1 ಡಿವೈಡೆಡ್ ಬೈ ಮಾಡ್ಯೂಸ್ ಆಫ್ ಎ. ಮಾಡ್ಯೂಸ್ ಆಫ್ ಎ ಅಂದರೆ ಏನು ಅಂತ ಗೊತ್ತು. ಎಮ್ ಅಂದರೆ ಇಟ್ ಈಸ್ ಎ ಕಾಸ್ ಬೀಟಾ ಈಸ್ ಈಕ್ವಲ್ ಟು A2 ಬೈ ಮಾಡ್ಯೂಸ್ ಆಫ್ ಎ. ನೋಡಿ A1 ಇಲ್ಲಿ ಹೇಳಿದೆ, A1 A2 A3. ಎಲ್ ಫಸ್ಟ್ ಕಾಸ್ ಆಲ್ಫಾ ಅಂದರೆ A1 ಬೈ ಮಾಡ್ಯೂಸ್ ಆಫ್ ಎ, ಎಮ್ ಕಾಸ್ ಬೀಟಾ ಅಂದರೆ A2 ಬೈ ಮಾಡ್ಯೂಸ್ ಆಫ್ ಎ. ಇನ್ನೊಂದು ಎನ್ ಅಂದರೆ ಇಟ್ ಈಸ್ ಎ ಕಾಸ್ ಗಾಮಾ, ಇಟ್ ಈಸ್ A3 ಬೈ ಮಾಡ್ಯೂಸ್ ಆಫ್ ಎ. ಈ ಥರ ಹೇಳಿ.
ಅಥವಾ ಇನ್ನು ಮುಂದುವರೆದಿರೋದು ನಾವು ಇನ್ನು ಯಾಕೆ ಬರಿಬೋದಪ್ಪ ಅಂದರೆ ಇಟ್ ಈಸ್ A1 by modulus of A, A1 by modulus of A, next A2 by modulus of A, next A3 by modulus of A. These are the most 3 points in directions of cosines. Once again ನೋಡಿ directions of cosine ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ let vector A is equal to A1i plus A2j plus A3k. So where A1, A2 and A3 are directions of ratios, generally the directions of cosines is denoted by L, M, N. L is nothing but cos alpha, M is nothing but cos beta, N is nothing but cos gamma. These are the notations can be denoted by, so cos alpha A1 by modulus of A, cos beta A2 by modulus of A, cos gamma A3 by modulus of A. These are the one of the important definitions of directions of cosines. But in the examination it is not asking such type of theory. So only asking problem. So before that we have to understand what is the background, what is the basic definition of directions of cosines. That's all. So now what are the problem is arises, what type of questions is asking in examination, now we are going to discuss. So now you see, ಈಗ ನಾವು ಇಲ್ಲಿ ಪ್ರಾಬ್ಲಮ್ ಅನ್ನು ಫಸ್ಟ್ ತಗೊಳ್ಳೋಣ. 1 ಮಾರ್ಕ್ಸ್ಗೆ ಏನು ಕೇಳ್ತಾರೆ? ಸೊ ಪ್ರಾಬ್ಲಮ್ಸ್ ಯಾವುದಕ್ಕೆ? ಡೈರೆಕ್ಷನ್ಸ್ ಆಫ್ cosines ಮೇಲೆ ಪ್ರಾಬ್ಲಮ್ಸ್. ಸೊ ಏನು ಕೇಳ್ತಾರೆ ನೋಡಿ, ಫೈಂಡ್ ದಿ ಡೈರೆಕ್ಷನ್ಸ್ ಆಫ್ cosine ಆಫ್ ವೆಕ್ಟರ್. ಸಿಂಪಲ್ ಆಗಿ ಇರುತ್ತೆ, ಫೈಂಡ್ ದಿ ಡೈರೆಕ್ಷನ್ಸ್ ಆಫ್ cosine ಆಫ್ ವೆಕ್ಟರ್ A is equal to I plus 2j plus 3. 1 marksಗೆ we are asking what are the directions of cosines. So now you see solution. Directions of cosine ನಾವು ಆಸ್ಕ್ ಮಾಡಬೇಕು ಅಂದರೆ ಬಿಫೋರ್ ನೀವು ಮಾಡ್ಯುಲಸ್ ಆಫ್ ವೆಕ್ಟರ್ ಎ ನ ನೀವು ಕಂಡುಹಿಡ್ಕೋಬೇಕು. ಸೊ ಮಾಡ್ಯುಲಸ್ ಆಫ್ ಎ ನ ನೀವು ಇಲ್ಲಿ ಫೈಂಡ್ ಔಟ್ ಮಾಡಿ. ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಅಂದರೆ ದಿಸ್ ಈಸ್ I plus 2j plus 3j. This is the vector. So next is nothing but it is a 1 square plus 2 square plus 3 square. ಮಾಡ್ಯುಲಸ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಕಂಡುಹಿಡಿಬಹುದು ಅಂತ ಹೇಳಿದ್ನಲ್ಲ, ಅದೇ ಅಲ್ಲಿ ಯಾಕೆ ಹೇಳಿದೆ ಅಂದರೆ ಇಲ್ಲೆಲ್ಲ ಬೇಕಾಗ್ತದೆ. ಸೊ ನಾವು ಯು ಸಿ ಇಟ್ ಈಸ್ 1 plus 4 plus 9. This is nothing but root 14. This is ಮಾಡ್ಯುಲಸ್ ಆಫ್ A. ಸೊ ನೆಕ್ಸ್ಟ್ ಡೈರೆಕ್ಷನ್ಸ್ ಆಫ್ cosine ಅಂದರೆ ಏನು ಅಂದರೆ directions of cosine ಯಾವ ಥರ ಹೇಳ್ತೀವಿ ಅಂದರೆ ಡೈರೆಕ್ಷನ್ಸ್ ಆಫ್ cosine L ಅಥವಾ ದಿಸ್ ಇಸ್ ನಥಿಂಗ್ ಬಟ್ cos alpha. A1 by modulus of A. A1 ಅಂದ್ರೆ ಏನು? ಇಲ್ಲಿ 5 ಜೊತೆಗೆ ಏನಿಲ್ಲ ಅಂದರೆ 1 ಇದೆ ಅಂತ. 1 by modulus of A ಅಂದರೆ it is a root 14. Next L ಆಯಿತು M ಅಥವಾ cos beta. This is A2 by modulus of A. A2 ಅಂದರೆ ಏನು? ಇಲ್ಲಿ 2 by root 14. Next N ಅಂದರೆ it is a cos gamma. It is A3 by modulus of A. So A3 ಅಂದರೆ ಏನು ಅಂದರೆ it is 3 by root 14. So these are the directions of cosines. ಬೇಕಾದ್ರೆ ಈ ಮೂರನ್ನು ಸೇರಿಸಿ ನೀವು ಇಲ್ಲಿ ಡೈರೆಕ್ಟ್ ಆಗಿ ಬರೀಬಹುದು. ಏನು? 1 by root 14, 2 by root 14 and 3 by root 14. ಇದನ್ನ ಬ್ಯೂಟಿಫುಲ್ ಆಗಿ 1 ಮಾರ್ಕ್ಸ್ಗೆ ಒಂದೊಂದ್ಸರಿ ಕೇಳಿದ್ದಾರೆ ಈ ಥರ ಕ್ವಶನ್ಸ್ಗಳು. ಅಂದರೆ ಇದೇನಪ್ಪ ಲೆಂತ್ ಆಯ್ತಲ್ಲ? ಹೌದು, ಸ್ವಲ್ಪ ಲೆಂತ್ ಆಯಿತು, ಬಟ್ ಇದರಲ್ಲಿ ಏನು ಅಂತ ಅರ್ಥ ಆಗ್ತಿರ್ತಕ್ಕಂಥ ಪಾಯಿಂಟ್ಸ್ ಏನಿಲ್ಲ. 1 ಮಾರ್ಕ್ಸನ್ನು ನೀನು ಸಿಂಪಲ್ ಆಗಿ ಯಾವುದಾದ್ರೂ ಒಂದು ಯೂನಿಟ್ ವೆಕ್ಟರ್ನ ಕೊಟ್ಟು ವಿಚ್ ಇಸ್ ಎ ಸ್ಕೇಲರ್ ಆ್ಯಂಡ್ ವೆಕ್ಟರ್ ಅಂದರೆ ಎಷ್ಟು ಸುಮ್ಮನೆ ಸ್ಕೇಲರ್ ಅಥವಾ ವೆಕ್ಟರ್ ಅಂತ ಒಂದು ವರ್ಡಲ್ಲಿ ಬರೆದು ಹೆಂಗೆ 1 ಮಾರ್ಕ್ಸ್ ತಗೊಂತೀಯ. ಒಂದ್ಸರಿ 1 ಮಾರ್ಕ್ಸ್ ತಗೊಳ್ಳೋದಕ್ಕೆ ಇಷ್ಟನ್ನು ಮಾಡಲೇಬೇಕು. ಸೊ ದಿಸ್ ಈಸ್ ದಿ ಮೇನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ 1 ಮಾರ್ಕ್ಸ್ ಕ್ವಶನ್ ವಿ ಆರ್ ಆಸ್ಕಿಂಗ್ ಇನ್
ಡೈರೆಕ್ಷನ್ಸ್ ಆಫ್ ಕಾಸೈನ್ಸ್, ರೈಟ್? ಸೊ ಹಾಗಾದರೆ ನಾವು ಇಲ್ಲಿ ನೆಕ್ಸ್ಟು ಏನು ಯಾವ ಪಾಯಿಂಟ್ಸನ್ನು ಇನ್ನೊಂದು ಪ್ರಾಬ್ಲಮ್ನ ನಾನು ತಗೊಳ್ಬೋದು. ಫೈಂಡ್ ದಿ ಡೈರೆಕ್ಷನ್ಸ್ ಆಫ್ ದಿ ಕಾಸೈನ್ಸ್ ಆಫ್ ವೆಕ್ಟರ್. ಅಥವಾ ನೀವು ಇಲ್ಲಿ ಇನ್ನೂ ವರ್ಷ ಕ್ವಶನ್ ಇನ್ನೊಂದು ಮಾಡ್ತೀವಿ ಪ್ರಾಬ್ಲಮನ್ನು, ಅದೇ ಥರ ನೀವು ಬೇಕಾದಷ್ಟು ಮಾಡ್ಬೋದು. ಒಂದು ಕ್ವಶನ್ಸ್ ಕಾಮನ್ ಆಗಿ ಸೇಮ್ ಅದೇ ಡೈಲಾಗು. ಫೈಂಡ್ ದಿ ಡೈರೆಕ್ಷನ್ಸ್ ಆಫ್ ದಿ ಕಾಸೈನ್ಸ್ ಆಫ್ ದಿ ವೆಕ್ಟರ್ ಎ ಅಂದಾಗ, ಸೊ ದಟ್ ಈಸ್ 2i ಮೈನಸ್ 3j ಪ್ಲಸ್ ಕೆ, ಇದು ಒಂದು. ಎರಡನೇದು ವೆಕ್ಟರ್ ಎ ಇಸ್ ಈಕ್ವಲ್ ಟು i ಪ್ಲಸ್ 2j ಮೈನಸ್ 3k. ಮೂರನೇದು ವೆಕ್ಟರ್ ಎ ಇಸ್ ಈಕ್ವಲ್ ಟು i ಪ್ಲಸ್ 2j ಪ್ಲಸ್ ಕೆ. ಈ ಥರ ಇವಕ್ಕೆ ನೀವು ಮನೇಲಿ ಮಾಡ್ಬೋದು. ಇನ್ನೊಂದು ಕ್ವಶನನ್ನು ನಾನು ಎತ್ಕೊಳ್ತೀನಿ. ಇಲ್ಲೊಂದು ಕ್ವಶನ್ ಅಂತ ಆಗ್ತದೆ, ಮೊದಲನೇ ಅಂತ ಆಗ್ತದೆ. ಏಕೆಂದರೆ ನೆಗೆಟಿವ್ ವೆಕ್ಟರ್ನ ಹೇಳ್ಬೇಕಾದ್ರೆ, ಸಾರಿ ಡೈರೆಕ್ಷನ್ಸ್ ಆಫ್ ಕಾಸೈನ್ ಹೇಳ್ಬೇಕಾದ್ರೆ ಇದರ ನೆಗೆಟಿವ್ ಬಂದಿದ್ರೆ ಹೇಗೆ ಅಂತ, 2i ಮೈನಸ್ 3j ಪ್ಲಸ್ ಕೆ, 2i ಮೈನಸ್ 3j ಪ್ಲಸ್ ಕೆ. ಸೊ ದಟ್ ಈಸ್ ಇದನ್ನು ಮಾಡ್ಯುಲಸ್ ಆಫ್ 2i ಮೈನಸ್ 3j ಪ್ಲಸ್ ಕೆ. ಈ ಥರ ನೆಗೆಟಿವ್ ಬಂದಾಗ ನೀವು ಕೆಲವು ಮಿಸ್ಟೇಕ್ಗಳನ್ನು ಮಾಡ್ತೀರಿ. ಹೇಗೆ ಇದನ್ನು ನಾವು ಮಾಡೋದು ಅನ್ನೋದು, ಹೇಗೆ ಆ ಥರ ಹ್ಯಾಂಡಲ್ ಮಾಡೋದು ಅನ್ನೋದು ನಿಮಗೆ ಬರಬೇಕು. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ ಮೈನಸ್ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ ನೋಡಿ ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ತಗೋಬೇಕು. ಮೈನಸ್ ಬರೀ 3 ಅಂತ ತಗೊಳ್ಳಂಗಿಲ್ಲ. ಅಫ್ಕೋರ್ಸ್ ಆನ್ಸರ್ ಏನು 14 ಬರುತ್ತೆ, √14. ಬಟ್ ಆದರೆ ಮೆಥಡ್ ಮಾಡಬೇಕಾದ್ರೆ ಇದು ನೆಗೆಟಿವ್ ಇದ್ದಾಗ ನೆಗೆಟಿವ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಇದು ನಥಿಂಗ್ ಬಟ್ √14. ಸೊ ಅಲ್ಲಿಗೆ ಡೈರೆಕ್ಷನ್ಸ್ ಆಫ್ ಕಾಸೈನ್ DCS ಅಂತ ಹೇಳ್ತೀವಿ. ಡೈರೆಕ್ಷನ್ಸ್ ಆಫ್ ಕಾಸೈನ್ L is nothing but cos alpha. So that is A1 by modulus of A. This is nothing but 2 by √14. ಇಲ್ಲಿ U ಚೇಂಜ್ ಆಗುತ್ತೆ. ನೆಕ್ಸ್ಟ್ LM ಅಂದರೆ cos beta. This is nothing but A2 by modulus of A. So this is A2 ಅಂದರೆ minus 3 by √14. Next L is nothing but cos gamma. So that is A3 by modulus of A. This A3 ಅಂದರೆ this is 1 by √14. So these are the one of the points we have to find out directions of cosines. This is nothing but 2 by √14 and minus 3 by √14, then 1 by √14. So ಈ ಥರನೂ ನಾವು ಕಂಡುಹಿಡಿತೀವಿ. ಓಕೆ, ಡೈರೆಕ್ಷನ್ಸ್ ಆಫ್ ಕಾಸೈನ್ಸ್ ಅನ್ನು ಒಂದು ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ಈ ಟೈಪ್ ಕೇಳ್ತಾರೆ. ಇನ್ನೂ 2 ಕ್ವಶನ್ಸನ್ನು ನಾನು ಬ್ಯೂಟಿಫುಲ್ ಆಗಿ ಬರೆದಿದ್ದೀನಿ. ಅವು ನೀವು ಓನಾಗಿ ಕೂತ್ಕೊಂಡು ವರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಇದಿಷ್ಟು ನೋಡಿ. 1 ಮಾರ್ಕ್ಸ್ಗೆ ವೆಕ್ಟರ್ಸನ್ನು 1 ಮಾರ್ಕ್ಸ್ಗೆ ಏನಾದರೂ ವೆಕ್ಟರ್ಸ್ ಚಾಪ್ಟರ್ನಲ್ಲಿ 1 ಮಾರ್ಕ್ಸ್ಗೆ ಟಚ್ ಮಾಡಿದ್ರೆ ಈ 3 ಟೈಪ್ನಿಂದ ಯಾವುದು, ಫಸ್ಟ್ನೇ ಟೈಪು ಒಂದು ಯೂನಿಟ್ಸನ್ನು ಕೊಟ್ಬಿಟ್ಟು ವಿಚ್ ಇಸ್ ಎ ಸ್ಕೇಲರ್ ಆರ್ ವೆಕ್ಟರ್ ಅಂತ ಹೇಳೋದು. ಎರಡನೇದು ಡೆಫಿನೇಷನ್, ಯಾವುದು ವೆಕ್ಟರ್ಸ್ ಡೆಫಿನೇಷನ್, ಟೈಪ್ಸ್ ಆಫ್ ವೆಕ್ಟರ್ಸಲ್ಲಿ ನೆಗೆಟಿವ್ ವೆಕ್ಟರ್ ಅಂದ್ರೇನು, ಕೋಇನ್ಷಿಯಲ್ ವೆಕ್ಟರ್ ಅಂದ್ರೇನು, ಕೊಲಿನಿಯರ್ ವೆಕ್ಟರ್ ಅಂದ್ರೇನು, ಕೋಪ್ಲನರ್ ವೆಕ್ಟರ್ ಅಂದ್ರೇನು ಅಂತ. ಅದನ್ನು ಬಿಟ್ಟರೆ ಫೈಂಡ್ ಡೈರೆಕ್ಷನ್ಸ್. ಈ 3 ವೆರೈಟಿನಲ್ಲಿ ಯಾವುದಾದ್ರೂ 1 ಮಾರ್ಕ್ಸ್ ಇದನ್ನು ಬಿಟ್ಟು ಹೊರಗೆ ಹೋಗೋದೇ ಇಲ್ಲ, ಯಾವುದೇ ಕಾರಣಕ್ಕೆ ಹೋಗಲ್ಲ. ಹಾಗಾಗಿ ಇಲ್ಲಿ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ, ಅಲ್ಲ ಸರಿ 1 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವಶನ್ಸನ್ನು ನಾನು ನೀಟಾಗಿ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇದನ್ನು ನೀವು ನೀಟಾಗಿ ವರ್ಕೌಟ್ ಮಾಡಿ ಇಷ್ಟನ್ನು ನೀವು ರೆಡಿ ಆದರೆ, ಯಾಕೆಂದರೆ ಇದು ಹೆಚ್ಚು ಕಡಿಮೆ 3/4 ಗಂಟೆ ಕ್ಲಾಸ್. 1 ಮಾರ್ಕ್ಸ್ ಬರಬೇಕು ಅಂದಾಗ ನಾವು ಇಷ್ಟನ್ನು ಟೈಮ್ ವೇಸ್ಟ್ ಮಾಡಬೇಕು. ಮತ್ತು ಇದು ಈಸಿಯೆಸ್ಟ್ ಗೋಯಿಂಗ್, ಈಸಿಯಾಗಿ ಬರ್ತಕ್ಕಂಥ ಚಾಪ್ಟರ್ಗಳು, ಮಾರ್ಕ್ಸ್ ಬರ್ತಕ್ಕಂಥ ಚಾಪ್ಟರ್ಗಳು ಎಂಥವ್ರಿಗೂ ಒಂದು 5ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ರು ಇದು ಈಸಿಯಾಗಿ ಅರ್ಥ ಆಗಿ ನಿಮಗೆ ಗೊತ್ತಾಗುತ್ತೆ. ಎಂಥವ್ರು ಮಾಡೋವಂಥ ವಿದ್ಯಾರ್ಥಿಗಳು ಮಾಡ್ಬೋದು. ಅದಕ್ಕೋಸ್ಕರ ನೀವು ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿ ಇದೇನಂತ ಕಷ್ಟದ್ದಲ್ಲ, ಓದಬೇಕು ಅಂತ ಆತ್ಮಸ್ಥೈರ್ಯ ಒಂದು ಇರಬೇಕು. ಅದನ್ನು ಬಿಟ್ಟು ಅಯ್ಯೋ ನಮಗೇನು ಹಿಂಗೆಲ್ಲ ಲಾಕ್ಡೌನ್ ಆಗ್ಬಿಡ್ತು, COVID-19 ನಮಗೇನು ಪಾಠನೆ ಮಾಡಲಿಲ್ಲ, ಇವ್ಯಾವ ತಲೆಗಿಟ್ಟಿಗೆ ಹೊಡಿಗೆ ನಾವು ಹೇಳೋ ಪಾಯಿಂಟ್ಸ್ನ ತಗೊಂಡು ಕ್ಲೀನಾಗಿ
ಹೋಗ್ತಾ ಇದ್ರೆ ಆಟೋಮೆಟಿಕ್ ಎಲ್ಲ ಬರುತ್ತೆ. ಎಷ್ಟೋ ಜನ ಮನೇಲಿ ಕೂತ್ಕೊಂಡೇ ಏನೇನೋ ಸಾಧನೆಗಳು ಎಲ್ಲ ಮಾಸ್ಟರ್ ಡಿಗ್ರಿಗಳು, ಡಿಗ್ರಿ, PUC ಎಲ್ಲ ಓದಿ ಇವತ್ತು ಎಲ್ಲೆಲ್ಲೋ ಒಳ್ಳೊಳ್ಳೆ ಪೊಸಿಷನ್ನಾಗಿದ್ದಾರೆ. ಎಲ್ಲ ಕರೆಸ್ಪಾಂಡೆನ್ಸ್ಗಳಾಗಿ ಓದಿ, ಮನೆಗಳಾಗಿ ಓದಿ. ನಿಮ್ಗೆ ಆ ಪರಿಸ್ಥಿತಿ ಇಲ್ಲ. ಇವತ್ತು ಎಂಥ ಕನ್ವೀನಿಯಂಟ್ ಇದೆ, ಇವತ್ತೆಲ್ಲ ಟೆಕ್ನಿಕಲಿ ಎಷ್ಟು ಫಾಸ್ಟ್ ಇದೆ ಪ್ರಪಂಚ ಅಂದರೆ ನೋಡಿ, ನೀವು ಮನೆ ಕೂತ್ಕೊಂಡು ಇವನ್ನೆಲ್ಲ ಆರಾಮಾಗಿ ಕೇಳ್ಬೋದು. ಆಮೇಲೆ ಕೇವಲ ನಾವು ಮಾಡೋ ಪಾಠ ಒಂದು ಸರಿ ಮಾಡಿದರೆ ಅಲ್ಲಿಗೆ ಮುಗೀತು. ಈ ಥರ ವಿಡಿಯೋಗಳೆಲ್ಲ ಬರೋದ್ರಿಂದ ನಂದು ಇದೇ ಪಾಠನ ನೀನು 1000 ಸರಿ ಬೇಕಾದ್ರೆ ಕೇಳ್ಬೋದು. ಎಂಥ ಟೆಕ್ನಿಕಲಿ ಎಷ್ಟು ಫಾಸ್ಟ್ ಇದೆ. ಇದೊಂಥರ ವರ ಅಂತ ತಿಳ್ಕೋಬೇಕು. ನೀವು ಒಂಥರ ಅಡಿಕ್ಟ್ ಆಗಿದ್ದೀರಾ. ಕ್ಲಾಸಲ್ಲಿ, ಕಾಲೇಜಿನಲ್ಲಿ ಕೇಳೋ ಪಾಠನ ಒಂದು ಸರಿ ಕೇಳ್ಬಿಟ್ಟು ಅಲ್ಲೇ ಮುಗೀತು ಅಂದ್ಕೊಂಡು ಅಲ್ಲಿಗೆ ಅದಕ್ಕೆ ಸೆಟ್ ಆಗಿದ್ದೀರ. ನಮ್ಗೆ ಹಂಗೆ ಮಾಡಿದರೆ ಉದ್ಧಾರ ಆಗೋದು. ಇದೊಂಥರ ಈಸಿ ಗೋಯಿಂಗ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ನೀವು ಯಾವಾಗಲೂ ಪಾಸಿಟಿವ್ ಆಗಿ ತಗೋಬೇಕು. ನಮ್ಗೆ ಏನು ತೊಂದರೆ ಕೊಟ್ಟರು ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ನಾವು ಈಸಿ ಟು ಸಕ್ಸಸ್. ನಾವು ಮುಂದೆ ಬರೋದಕ್ಕೆ ಇದು ಇನ್ನೂ ಈಸಿ ಆಗುತ್ತೆ. ಇಲ್ಲದಿದ್ರೆ ನಾವು ನೋಡಿ, ನಾವು PUC ಲೆಕ್ಚರರ್ಸ್ಗಳು ಯಾವ ಥರ ಇದ್ವಿ ಅಂದರೆ, ನಾವು ಹುಡುಗರು ಬರಬೇಕು, ನಾವು ಅವ್ರಿಗೆ ಪಾಠ ಮಾಡಬೇಕು, ಹೋಗ್ಬೇಕಾಯ್ತು. ಆ ಥರ ಅಡಿಕ್ಟ್ ಆಗಿದ್ವಿ. ನೀವೇನು ಮಾಡಿದ್ರು ಈ ಥರ ವಿಡಿಯೋಗಳು ಅಥವಾ ಆನ್ಲೈನ್ ಕ್ಲಾಸ್ಗಳನ್ನು ನಾವು ಮಾಡ್ತಾನೆ ಇರ್ತಿರಲಿಲ್ಲ ಸರಿಯಾಗಿ. ಯಾಕೆಂದರೆ ಆ ಹುಡುಗರಿಗೆ ಎಲ್ಲ ಅರ್ಥ ಆಗುತ್ತೋ, ಲೈನ್ ಸಿಗುತ್ತೋ ಇಲ್ವೋ ಅಂತ. ಅದಕ್ಕೆ ನಾವು ಈ ಥರ ಕ್ಲಾಸ್ ಮಾಡಿರೋದ್ರಿಂದ ಇದು ಒಂಥರ ನೀವು ಅಡಿಕ್ಟ್ ಆಗಿ ನೋಡಿ. ಇದಕ್ಕೆ ಎಷ್ಟು ಆರಾಮಲ್ಲ, ಮನೆಗೆ ಆರಾಮಾಗಿ ಉಂಡ್ಕೊಂಡು ತಿಂದ್ಕೊಂಡು ಅಲ್ಲೇ ಹೆಂಗೆ ಬೇಕಾಗಿ ಪಾಠಗಳು ಕೇಳ್ಕೊಂಡು 1 ಸಲ 50 ಸರಿ ಕೇಳ್ಕೊಂಡು ಇದು ನಿಲ್ಗೇನೆ ಇದು ಬೇಕಾ, ಇದನ್ನು ಹಿಂಗೆ ಇಲ್ಲಿ ಸ್ಟ್ರಕ್ ಮಾಡಿಕೊಂಡು ಟಕ ಬರ್ಕೋಬೋದು. ಏನು ಅರ್ಥ ಇಲ್ಲ ನೋಡ್ಕೋಬೋದು. ಅಥವಾ ನೀವು ಯಾರು ಇನ್ನೊಬ್ಬ ಫ್ರೆಂಡ್ ಅರ್ಥ ಇಲ್ಲ ಅಲ್ಲೇ ಕೇಳ್ಕೋಬೋದು. ಅದನ್ನು ನೀನು ವರ್ಕೌಟ್ ಮಾಡ್ಬೋದು. ಎಷ್ಟು ಸರಿ ಫಿಲಮ್ ನೋಡಿದಾಗ ಎಷ್ಟು ಸರಿ ಬೇಕಾದ್ರೆ ನೋಡು. ಇದೊಂಥರ ವರದಾನ. ಪಾಸಿಟಿವ್ ಆಗಿ ತಗೋಬೇಕು. ಈಗ ತಗೊಂಡ್ರೆ ಒಂಥರ ಅಡಿಕ್ಟ್ ಆಗಿಬಿಟ್ರೆ ಇದೇ ಈಸಿ ಅಮ್ಮಂಗೆ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಈ ಹೇಗೆ ಅಂದರೆ ನಾವು ಮಳೆ ಬಂದ ಕಡೆ ಕೊಡೆ ಹಿಡಿಬೇಕು ಅಂತೀವಲ್ಲ, ಆ ಥರ ಜೀವನ ಇದ್ದರೆ ಇವತ್ತು ಸಕ್ಸಸ್ ಆಗುತ್ತೆ. ನಾವು ಎಲ್ಲ ನಿಲ್ಲಪ್ಪ, ನಾವು ಅಪ್ಪ ಹಾಕಿದ ಆತ್ಮರ ಟೈಪು ಹಂಗೆ ನಾವು ಪಾಠ ಕೇಳಬೇಕು ಅಂದಾಗ ವಿಧಿ ಇಲ್ಲ. ನಾವು ಎಲ್ಲಿ ಅಪ್ಪ ಹಾಕಿದ ಆತ್ಮದಲ್ಲಿ ಕುತ್ಕೊಳ್ಳೋಕ್ಕೆ ಅವಕಾಶ ಇಲ್ವಲ್ಲ. ಕುತ್ಕೊಳ್ಳೋದಲ್ಲಿ ನಿಂತ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ವಿಧಿ ಇಲ್ಲ. ಇದು ಒಂಥರ ವರ ಅಂತ ತಿಳ್ಕೊಂಡು ಇದನ್ನು ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಕು. ನೀವು ಹೇಗೆ ಕಾಲೇಜಿಗೆ ಬಂದಾಗ 24 hours ವರ್ಕ್ ಮಾಡಿ ನೀವು ಸ್ಪಂದಿಸ್ತಿದ್ರು, ಅದೇ ಟೈಪ್ ನಿಮ್ಮ ಮನೆಗೆ ಆರಾಮ ನಿಮ್ಮ ವಾತಾವರಣದಲ್ಲಿ ಕೂತ್ಕೊಂಡು ಯಾವಾಗಲೂ ಟೈಮ್ ಟು ಟೈಮ್ ಊಟ ಗೀಟ ಎಲ್ಲ ಮಾಡ್ಕೊಂಡು ನೋಡಿ. ಕಾಲೇಜಿಗೆ ಬಂದರೆ ಊಟ ಯಾವಾಗಲೂ, ತಿಂಡಿ ಯಾವಾಗಲೂ, ನೀರು ಎಲ್ಲೇ ಹೋಗಿ ಏಕತೆನು ಇಲ್ಲ. ಹಂಗಲ್ಲ, ನಿಮ್ಮ ಮನೆ ನೀರು, ನಿಮ್ಮ ಮನೆ ಫುಡ್ಡು, ನಿಮ್ಮ ಮನೆ ಗಾಳಿ, ಎಷ್ಟು ನೀಟಾಗಿ ಸಕ್ಸಸ್ ಆಗ್ಬೋದು. ಹಾಗಾಗಿ ಇದನ್ನು ನೀವೊಂದು ವರದಾನ ಅಂತ ತಿಳ್ಕೊಳ್ಳಿ. ವರದಾನ ಅಂತ ತಿಳ್ಕೊಂಡು ನೀವು ದಯವಿಟ್ಟು ರೆಡಿ ಆದರೆ ತುಂಬ ಈಸಿ ಆಗುತ್ತೆ, ಸಕ್ಸಸ್ ಆಗೋದು. ನಿಮಗೆ ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ಯಾವಾಗಲೂ ಯು ಥಿಂಕ್ ಪಾಸಿಟಿವ್, ಆಲ್ವೇಸ್ ಬಿ ಸಕ್ಸಸ್. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದಷ್ಟೆಲ್ಲ ನಾವು ಸಕ್ಸಸ್ ಆಗಿ ಹೋಗ್ತಾನೆ ಇರ್ತೀವಿ. ಅದಕ್ಕೆ ನಾವು ನಿಮಗೊಂದು ಕಾಮನ್ ಒಂದು ಜನ ಬುದ್ಧಿವಂತರು ಕೆಲವರು ಹೇಳ್ತಿರ್ತಾರೆ, ಜ್ಞಾನಿಗಳು ಏನಂತ, ನಾವು ಯಾವುದೇ ಆಗಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಮ್ಮ ಬೆಳವಣಿಗೆ ಚೆನ್ನಾಗೇ ಇರುತ್ತೆ ಅಂತ. ನೀವು ಅಷ್ಟೇ ಇದೇನಿದೆ ಇದನ್ನು COVID-19 ತೆಗೆದಾಕಿ ಕಿತ್ತಾಕಿ ನಮ್ಗೇನು ಅವಕಾಶ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳೋದು. ನಾವು ಪಾಸಿಟಿವ್ ಕಡೆ ಬೆಳೀತಾ ಹೋಗ್ತೀವಿ. ಅದನ್ನು ಯೋಚನೆ ಮಾಡಿ ಇದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಅಷ್ಟು ಬಿಟ್ಟರೆ ಬೇರೆ ಇನ್ನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿ. ಈ ಪಾಸಿಟಿವು, ಈ ಏನು ಥಾಟ್ಸು ಇಂಥವನ್ನೇ ಇಟ್ಕೊಂಡು ನೀವು ವರ್ಕ್ ಮಾಡ್ತಾ ಹೋಗಿ. ಬಿ ಸಕ್ಸಸ್, ಮುಲಾಜೆ ಇಲ್ಲ. ಜೊತೆಗೆ ಮರಿಬೇಡಿ, ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಯಾವಾಗಲೂ ನಿಮ್ಮ ಮೊಬೈಲಲ್ಲಿ ನಾನು ಇರ್ತೀನಿ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಕಂಟಿನ್ಯೂಷನ್ ಇರುತ್ತೆ. 2 ಮಾರ್ಕ್ಸಿನ ಕ್ವೆಶ್ಚನ್. ಆಲ್ವೇಸ್ ವೆಯ್ಟ್. ಥ್ಯಾಂಕ್ ಯು.